ನಮಸ್ಕಾರ ಜನನಿಗೆ ಸ್ವಾಗತ. ನಾನು ದಶರಥ ಸಾಬೂರು. ಶಾಲೆಗಳಿಗೆ ಮಕ್ಕಳನ್ನ ಕಳಿಸೋದು ಮಕ್ಕಳ ಭವಿಷ್ಯ ಉಜ್ವಲವಾಗಲಿ ಅಂತ ಹೇಳಿ ವಸತಿ ನಿಲಯಗಳಿಗೆ ಕಳಿಸೋದು. ಬಡವರಿರ್ತಾರೆ, ತಮ್ಮ ಮಕ್ಕಳನ್ನ ಶಾಲೆಗೆ ಕಳಿಸಲಿಕ್ಕೆ ಆಗೋದಿಲ್ಲ. ವಸತಿ ನಿಲಯಗಳಿದ್ರೆ ಅಲ್ಲಿ ಉಚಿತವಾಗಿ ವಾಸ ಮಾಡಲಿಕ್ಕೆ ಅನುಕೂಲ ಆಗುತ್ತೆ, ಉಚಿತವಾಗಿ ಆಹಾರ ಸಿಗುತ್ತೆ. ವಸತಿ ನಿಲಯಗಳ ಮೂಲಕ ತಮ್ಮ ಬದುಕನ್ನು ಕಟ್ಟಿಕೊಳ್ಳುವಂತಹ ಬಹಳ ದೊಡ್ಡ ಪ್ರಯತ್ನ ಆಗುತ್ತೆ. ಈ ಕಾರಣಕ್ಕಾಗಿಯೇ ವಸತಿ ನಿಲಯಗಳನ್ನು ಆರಂಭ ಮಾಡಲಾಗಿದೆ. ಆದರೆ ಕೆಲವಷ್ಟು ಜನ ಇರ್ತಾರೆ, ಆ ಜನರ ಮನಸ್ಥಿತಿಗಳು ಹೇಗಿರುತ್ತೆ ನಿಜಕ್ಕೂ ಕೂಡ ಯಾವ ವ್ಯಕ್ತಿಯೂ ಕೂಡ ಅಂಥ ಆಲೋಚನೆ ಮಾಡಲಿರಲಿಕ್ಕೆ ಸಾಧ್ಯವಿಲ್ಲ. ಅಂಥ ಆಲೋಚನೆಗಳು, ಅಂಥ ಕಿರುಕುಳಗಳು ಮನುಷ್ಯತ್ವವನ್ನೇ ಕಳೆದುಕೊಂಡು ವಿದ್ಯಾರ್ಥಿಗಳ ಜೊತೆ ನಡೆದುಕೊಳ್ತಾ ಇದ್ರು. ಆ ಕಾರಣಕ್ಕಾಗಿಯೇ TV5 ಜನಧನಿಯ ಮೂಲಕ ಆ ಸಮಸ್ಯೆಯನ್ನು, ಮಕ್ಕಳಿಗಾಗುವಂಥ ಚಿತ್ರಹಿಂಸೆಯನ್ನು ಎಳೆಯಾಗಿ ಬಿಚ್ಚಿಟ್ಟಿತ್ತು. ಅನಾಗರಿಕ ವರ್ತನೆ, ಅಲ್ಲಿರುವಂಥ ಹಾಸ್ಟೆಲ್ ವಾರ್ಡನ್ ಮತ್ತಿತರ ವಿರುದ್ಧ ಏನು ಆರೋಪ ಇತ್ತು, ಅನಾಗರಿಕ ರೀತಿಯಲ್ಲಿ ವರ್ತನೆ ಮಾಡಿದ್ರಲ್ಲ, ಅದೆಲ್ಲವೂ ಕೂಡ TV5 ಬಯಲು ಮಾಡಿತ್ತು. ಇದೀಗ ಅಂಥ ಅನಾಗರಿಕ ವ್ಯಕ್ತಿಗಳಿಗೆ, ಚಿತ್ರಹಿಂಸೆ ನೀಡ್ತಾ ಇದ್ದಂತಹ ವಿಕೃತ ಮನಸ್ಸುಗಳಿಗೆ ಶಿಕ್ಷೆಯಾಗುವಂತಹ ಸಂದರ್ಭ. ಜಿಲ್ಲಾಧಿಕಾರಿಗಳು ನೋಟಿಸ್ ಕೊಟ್ಟಿದ್ದಾರೆ. ಅವರನ್ನು ನೋಟಿಸ್ ಕೊಟ್ಟರೆ ಮಾತ್ರ ಸಾಧ್ಯ ಇಲ್ಲ, ಅವರನ್ನು ಅಮಾನತ್ ಮಾಡಬೇಕು. ಎಲ್ಲಿ ಅನ್ಯಾಯ ಆಗುತ್ತೋ ಅಲ್ಲಿ TV5 ಇರುತ್ತೆ. ಬೇರೆಯವ್ರ ಥರ ವರದಿ ಮಾಡಿ ಬಿಟ್ಟು ಹೋಗೋದಿಲ್ಲ, ನಿರಂತರವಾಗಿ ಫಾಲೋ ಅಪ್ ಮಾಡ್ತೇವೆ. ನಾವು ಕೈ ಇಟ್ಟ ಮೇಲೆ ನ್ಯಾಯ ಸಿಗಲೇಬೇಕು. ಅಲ್ಲಿ ತನಕ ನಾವು ಬಿಡಲ್ಲ, ಬಿಟ್ಟಿರುವ ಉದಾಹರಣೆ ಇಲ್ಲ. ಬಾಗಲಕೋಟೆಯಲ್ಲಿ TV5 ಕನ್ನಡದ ಅತಿ ದೊಡ್ಡ ಇಂಪ್ಯಾಕ್ಟ್ ಇದು. ಇಳಕಲ್ನ ಅಂಬೇಡ್ಕರ್ ಶಾಲೆ ಮಕ್ಕಳ ಬದುಕಿಗೆ ಬೆಳಕಾಗಿ ಜನಧನಿ ನಿಂತುಕೊಂಡಿದೆ. ಮಕ್ಕಳಿಗೆ ಕಿರುಕುಳ ನೀಡ್ತಾ ಇದ್ದಂಥ ವಸತಿ ಶಾಲೆಯ ಶಿಕ್ಷಕರಿಗೆ ತಕ್ಕ ಶಾಸ್ತಿಯಾಗಿದೆ. ಸುದ್ದಿ ಪ್ರಸಾರದ ಬೆನ್ನಲ್ಲೇ ಸಮಾಜ ಕಲ್ಯಾಣ ಇಲಾಖೆ ಅಲರ್ಟ್ ಆಗಿದೆ. ಕರ್ತವ್ಯ ಲೋಪ ಎಸಗಿದ್ದಂಥ ಶಾಲೆಯ ಪ್ರಾಂಶುಪಾಲರು, ನಿಯಮ ನಿಲಯ ಪಾಲಕ ಹಾಗೂ ವಿಜ್ಞಾನ ಶಿಕ್ಷಕಿಗೆ ನೋಟಿಸ್. ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕಿ ನಂದಾ ಅವರು ನೋಟಿಸನ್ನು ಜಾರಿ ಮಾಡಿದ್ದಾರೆ. ಈ ಬಗ್ಗೆ ಶಿಸ್ತು ಕ್ರಮ ಜರುಗಿಸಬೇಕು ಅಂತ ಹೇಳಿ ಜಿಲ್ಲಾಧಿಕಾರಿ ಜಾನಕಿ ಮೇಡಮ್ ಆದೇಶ ಮಾಡಿದ್ದಾರೆ. ಅಲ್ಲಿನ CEO ಶಶಿಧರ್ ಕುರೇರ ಕೂಡ ಮಾಹಿತಿಯನ್ನು ನೀಡಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಮಕ್ಕಳ ರಕ್ಷಣಾ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಜಂಟಿ ಸಹಯೋಗದೊಂದಿಗೆ ಅಧಿಕಾರಿಗಳು ಭೇಟಿ ಮಾಡ್ತಾರೆ. ವಸತಿ ನಿಲಯಗಳಿಗೆ ಭೇಟಿ ಕೊಡ್ತಾ ಇದ್ದಂತೆ ತಪ್ಪಿತಸ್ಥ ಸಿಬ್ಬಂದಿ ಅಮಾನತು ಮಾಡಬೇಕು ಅಂತ ಹೇಳಿ ನಮ್ಮ ಗಮನಕ್ಕೆ ಬಂದ ನಂತರದಲ್ಲಿ ವರದಿಯನ್ನು ನಾವು ಬಿತ್ತರ ಮಾಡಿದ್ವಿ. ಬಾಗಲಕೋಟೆ ಜಿಲ್ಲೆ ಹುನಗುಂದ ತಾಲೂಕಿನ ಇಳಕಲ್ನಲ್ಲಿರುವಂಥ ಸಮಾಜ ಕಲ್ಯಾಣ ಇಲಾಖೆಯ ಹಾಸ್ಟೆಲ್ನ ಸ್ಥಿತಿಯನ್ನು ಎಳೆಯಾಗಿ ಬಿಚ್ಚಿಟ್ಟಿದ್ವಿ ನಾವು. ಮೂಲಭೂತ ಸೌಕರ್ಯ ಇಲ್ಲ, ಅಲ್ಲಿ ಮಕ್ಕಳಿಗೆ ನೆಮ್ಮದಿ ಇಲ್ಲ, ನಿತ್ಯ ಹೊಡಿತಾರೆ, ಭಯದಲ್ಲೇ ಬದುಕಬೇಕಾ ಮಕ್ಕಳು, ಚಿತ್ರಹಿಂಸೆ ಕೊಡ್ತಾರಂತೆ. ಮಕ್ಕಳೇನು ಜೈಲಿಗೆ ಬಂದಿದ್ದ, ಮಕ್ಕಳಿಲ್ಲಿ ಜೈಲಿಗೆ ಬಂದಿದ್ದ ಅಥವಾ ವಿದ್ಯಾರ್ಜನೆಗೋಸ್ಕರ ಬಂದಿದ್ದ? ಯಾವ ಜೈಲಿನಲ್ಲೂ ಕೂಡ ಇಂಥ ನರಕವನ್ನು ನೋಡಲಿಕ್ಕೆ ಸಾಧ್ಯವೇ ಇಲ್ಲ. ಅಂಥ ನರಕ ಸದೃಶವಾದ ರೀತಿಯಲ್ಲಿ ಈ ಮಕ್ಕಳಿಗೆ ಅನ್ಯಾಯ ಮಾಡಲಾಗ್ತಾ ಇತ್ತು. ನರಕ ಸದೃಶ ರೀತಿಯಲ್ಲಿ. ಇದೇನು ಜೈಲೇನ್ರಿ? ಮಕ್ಕಳೇನು ಆರೋಪಿಗಳ, ಅಪರಾಧಿಗಳ? ಮಕ್ಕಳು ಹೆಂಗೆ ಕಾಣಿಸ್ತಾರೆ? ಈ ಕಿರುಕುಳ ಕೊಟ್ಟಿದ್ದೀರಲ್ಲ, ಇದೇ ಕಿರುಕುಳವನ್ನು ನಿಮ್ಮ ಮಕ್ಕಳಿಗೆ ಕೊಡೋಕ್ಕಾಗುತ್ತಾ ನೀವು? ಇಂಜೆಕ್ಷನ್ ಚುಚ್ಚೋದಂತೆ, ಮಕ್ಕಳಿಗೆ ಇಂಜೆಕ್ಷನ್ ಚುಚ್ಚೋದಂತೆ, ಅದೊಂದು ಪನಿಷ್ಮೆಂಟ್ ಅಂತೆ. ಮಕ್ಕಳೇನು ಆರೋಪಿಗಳ, ಅಪರಾಧಿಗಳ? ಆದರೆ ಈ ಎಲ್ಲ ಸುದ್ದಿ ಪ್ರಸಾರದ ನಂತರದಲ್ಲಿ ಇದೀಗ ನೋಟಿಸ್ ಜಾರಿ ಮಾಡಿದ್ದಾರೆ. ತೋರಿಸ್ತಾ ಇದ್ದೀವಿ ನಾವು. ಶಿಸ್ತು ಕ್ರಮ ತೆಗೆದುಕೊಳ್ಳಲಿಕ್ಕೆ ನೋಟಿಸ್. ಅಲ್ಲಿನಂಥ ಹಾಸ್ಟೆಲ್ನ ವಾರ್ಡನ್
ಹಾಗೂ ಪ್ರಾಂಶುಪಾಲರು ಅವರ ಹೆಸರುಗಳನ್ನು ಕೂಡ ಹಾಕ್ತೀವಿ. ನಾವೀಗ ಅವರ ಹೆಸರುಗಳನ್ನು ಟಿ ವಿ ಮೇಲೆ ಬಿತ್ತರ ಮಾಡ್ತೀವಿ. ಇಂಥ ಮಹಾನುಭಾವರು ಮಕ್ಕಳಿಗೆ ಕಿರುಕುಳ ಕೊಡ್ತಾ ಇದ್ರು ಅಂತ ಹೇಳಿ. ಮಹಾನುಭಾವರಲ್ವೇ ಅವರು? ಯಾರಾದರೂ ಮಕ್ಕಳಿಗೆ ಈ ರೀತಿ ಚಿತ್ರಾಂಶ ಕೊಡ್ತಾರಾ? ಇದೀಗ ಬಾಗಲಕೋಟೆಯ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡಿದೆ, ಕ್ರಮ ತೆಗೆದುಕೊಳ್ತೇವೆ ಅಂತ ಒಂದು ನೋಟಿಸ್ ಜಾರಿ ಮಾಡಿದ್ದಾರೆ. ಕೆಲವೊಂದು ಬಾರಿ ನಾನು ಇದು ಹಂಗೇ ಆಗುತ್ತೆ ಅಂತ ಹೇಳಲಿಕ್ಕೆ ತಯಾರಿಲ್ಲ, ಆದರೆ ಕೆಲವೊಂದು ಬಾರಿ ಏನಾಗುತ್ತೆ, ಕಣ್ಣೊರೆಸುವ ತಂತ್ರಗಳಾಗಿ ಈ ನೋಟಿಸ್ಗಳನ್ನು ಬಳಕೆ ಮಾಡಲಾಗುತ್ತೆ. ಕಣ್ಣೊರೆಸುವ ತಂತ್ರಗಳಾಗಿ ನೋಟಿಸ್ಗಳನ್ನು ಜಾರಿ ಮಾಡಲಾಗುತ್ತೆ. ನಾವು ಕೇಳಲ್ಲ, ನಾವು ಯಾವ ಕಾರಣಕ್ಕೂ ಕೇಳಲ್ಲ. ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲೇಬೇಕು. ಆ ನಿಟ್ಟಿನಲ್ಲಿ ನಾವು ಫಾಲೋ ಅಪ್ ಮಾಡ್ತೇವೆ. ಅದನ್ನು ಅಂತಿಮ ಹಂತದಲ್ಲಿ ಕನ್ಕ್ಲೂಷನ್ ಸಿಗೋವರೆಗೂ ನಾವು ಅದನ್ನು ಮುಂದುವರಿಸ್ತೇವೆ. TV5 ಕನ್ನಡ ವರದಿಯ ಬಿಗ್ ಇಂಪ್ಯಾಕ್ಟ್ ಇದು. ನಾವು ಸುದ್ದಿಯನ್ನು ಪ್ರಸಾರ ಮಾಡಿ ಅದನ್ನು ಸುದ್ದಿಯನ್ನಾಗಿ ಮಾತ್ರ ನೋಡದೆ ಪರಿಹಾರದ ರೂಪದಲ್ಲಿಯೂ ಕೂಡ ಅದು ತಲುಪಬೇಕು. ಆ ಮಹತ್ವಾಕಾಂಕ್ಷೆ, ಆ ಕಳಕಳಿ, ಆ ಕಾಳಜಿ ನಮ್ಮ ಸುದ್ದಿಯ ಹಿಂದೆ ಸದಾ ಇರುತ್ತೆ ಅನ್ನೋದಕ್ಕೆ ಅನೇಕ ನಿದರ್ಶನಗಳು ನಿಲ್ಲುತ್ತೆ. ನೋಡಿ, ವಿದ್ಯಾರ್ಥಿಗಳ ಮೇಲೆ ಯಾವ ರೀತಿ ಹಲ್ಲೆ ಮಾಡ್ತಾರೆ ಅಂತ. ಬಾಸುಂಡೆ ಬರುವ ರೀತಿಯಲ್ಲಿ ಮಕ್ಕಳಿಗೆ ಬಾರಿಸ್ತಾರೆ, ಮಕ್ಕಳಿಗೆ ಇಂಜೆಕ್ಷನ್ ಚುಚ್ತಾರಂತೆ. ಒಂದು ಸಿರಿಂಜ್ ಚುಚ್ಚಬೇಕು ಅಂತ ಹೇಳಿದ್ರೆ ಎಷ್ಟೆಲ್ಲ ಪ್ರಾಬ್ಲಮ್ ಇದಾವೆ ಗೊತ್ತಾ? ಹೊಸ ನೀಡಲ್ಲೇ ಹಾಕಿ ಹೊಸ ಇಂಜೆಕ್ಷನ್ನೇ ಮಾಡ್ತಾರೆ. ಆದರೆ ಇವರು ಇಂಜೆಕ್ಷನ್ನ ಚುಚ್ಚಿ ವಿದ್ಯಾರ್ಥಿಗಳಿಗೆ ಕಿರುಕುಳ ನೀಡ್ತಾ ಇದ್ರಂತೆ. ರೀ ಮಕ್ಕಳೇನ್ರಿ ಅಂತ ದೊಡ್ಡ ತಪ್ಪು ಮಾಡ್ತಾರೆ? ಈ ರೀತಿ ಚುಚ್ಚುವಷ್ಟು, ಒಡೆಯುವಷ್ಟು, ಬಾಸುಂಡೆ ಬರುವಷ್ಟು ಈ ಮಟ್ಟಕ್ಕೆ ಅಲ್ಲಿನ ವಾರ್ಡನ್ಗಳು ಹೋಗ್ತಾರೆ, ಪ್ರಿನ್ಸಿಪಾಲ್ಗಳು ಹೋಗ್ತಾರೆ ಅಂತ ಹೇಳಿದ್ರೆ ಅರ್ಥ ಇಲ್ವಾ ಅದಕ್ಕೆ? ಆ ಪ್ರಿನ್ಸಿಪಾಲೋ ಅಥವಾ ವಾರ್ಡನ್ನು ತನ್ನ ಮಗನಿಗೆ ಚುಚ್ಚಲಿ ನೋಡೋಣ, ತನ್ನ ಮಕ್ಕಳಿಗೆ ಚುಚ್ಚಲಿ ನೋಡೋಣ. ಆ ನೋವು ಏನು ಅಂತ ಅರ್ಥ ಆಗುತ್ತೆ. ಕಂಡವರ ಮಕ್ಕಳನ್ನು ಬಾವಿಗೆ ತಳ್ಳೋದು ಸುಲಭ, ಕಂಡವರ ಮಕ್ಕಳ ಮೇಲೆ ನಿಮ್ಮ ದರ್ಪ ದೌರ್ಜನ್ಯ ಮೆರೆಯೋದು ಸುಲಭ, ಕಂಡವರ ಮಕ್ಕಳಿಗೆ ಬಾಸುಂಡೆ ಬರುವ ರೀತಿಯಲ್ಲಿ ಬಾರಿಸೋದು ಸುಲಭ. ನಿಮ್ಮ ಮಕ್ಕಳಿಗೂ ಹಿಂಗೆ ಆದರೆ ನಿಮ್ಮ ಕರಳು ಚುರುಕನತ್ತಲ್ಲ. ಅಯ್ಯೋ ನನ್ನ ಮಗನಿಗೆ ಹಿಂಗಾಗ್ಬಿಟ್ಟಿದೆ. ನಿಮ್ಮ ಮಕ್ಕಳು ಮಾತ್ರ ಮಕ್ಕಳು, ಬೇರೆಯವರ ಮಕ್ಕಳು ಮಕ್ಕಳಲ್ವಾ? ನಿಮ್ಮ ಮಕ್ಕಳನ್ನು ಹೂವಿನ ಹಾಗೆ ಚೂರೂ ಕೂಡ ಸಮಸ್ಯೆ ಆಗದ ರೀತಿಯಲ್ಲಿ ನೋಡಿಕೊಳ್ಳುವಂಥ ಮನಸ್ಸಿರುತ್ತೆ ನಿಮಗೆ. ಪಾಪ ಬಡವರ ಮಕ್ಕಳು, ಗ್ರಾಮೀಣ ಪ್ರದೇಶದಿಂದ ಬಂದಿರುವ ಮಕ್ಕಳು ಅಂದರೆ ಅಷ್ಟು ತಾತ್ಸಾರ ನಿಮಗೆ, ಅಷ್ಟು ಅಸಡ್ಡೆ ನಿಮಗೆ ನಿಜವಾಗಿಯೂ ಕೂಡ ಮಕ್ಕಳು ಏನಾದರೂ ದಾರಿ ತಪ್ಪಿದಲ್ಲಿ ಸರಿದಾರಿಗೆ ತರಬೇಕಾಗಿದ್ದರೆ ಅನೇಕ ದಾರಿಗಳಿದ್ದಾವೆ, ಅನೇಕ ರೀತಿಯ ಕ್ರಮಗಳಿದ್ದಾವ್ರಿ. ಮನಸೋ ಇಚ್ಛೆ ಹೊಡೆಯೋದಲ್ಲ, ಯಾವುದೋ ಸಿರಿಂಜನ್ನು ತಗೊಂಡು ಚುಚ್ಚೋದಲ್ಲ. ಮಕ್ಕಳನ್ನು ಸರಿದಾರಿಗೆ ತರಲು ಅನೇಕ ಉಪಕ್ರಮಗಳಿದ್ದಾವೆ. ಆದರೆ ನೀವು ಆಯ್ಕೆ ಮಾಡಿಕೊಂಡಿರುವಂಥ ದಾರಿ ತಪ್ಪು. ಇದು ಕೇವಲ ಹುನಗುಂದ ತಾಲೂಕಿನ ಇಳಕಲ್ನ ಸಮಾಜ ಕಲ್ಯಾಣ ಇಲಾಖೆಯ ಹಾಸ್ಟೆಲ್ಗೆ ಮಾತ್ರ ಸೀಮಿತವಾಗಿ ಮಾತನಾಡೋದಿಲ್ಲ. ಹೀಗೆ ವಿಕೃತಿಯಾಗಿ ರಾಕ್ಷಸ ಪ್ರವೃತ್ತಿಯನ್ನು ಹೊಂದಿರುವಂಥ ಎಲ್ಲರಿಗೂ ಕೂಡ ಇದು ಅನ್ವಯ ಆಗುತ್ತೆ, ಎಲ್ಲರಿಗೂ ಅನ್ವಯ ಆಗುತ್ತೆ. ಮಕ್ಕಳನ್ನು ಈ ರೀತಿ ತುಚ್ಛವಾಗಿ ಥರ್ಡ್ ಗ್ರೇಡ್ ಟ್ರೀಟ್ಮೆಂಟ್,
ಥರ್ಡ್ ಗ್ರೇಡ್ ಟ್ರೀಟ್ಮೆಂಟ್ ಕೊಡ್ತಾ ಮಕ್ಕಳನ್ನು ದಾರಿಗೆ ತರ್ತೀನಿ ಅಂತ ಹೇಳಿದ್ರೆ ನಿಮ್ಮ ಅಯೋಗ್ಯತನ ಇಲ್ಲಿ ಎದ್ದು ಕಾಣುತ್ತೆ. ನಿಮ್ಮ ಅಯೋಗ್ಯತನ ಎದ್ದು ಕಾಣುತ್ತೆ. ಇಲ್ಲಿ ಮಕ್ಕಳನ್ನು ದಂಡಿಸೋದಷ್ಟೇ ಕ್ರಮ ಆಗಿದ್ರೆ ಯಾವ ಶಾಲೆಯಲ್ಲೂ ಕೂಡ ಮಕ್ಕಳಿರ್ತಾ ಇರಲಿಲ್ಲ. ಶಾಲೆಗಳೆಲ್ಲವೂ ಕೂಡ ಜೈಲುಗಳಾಗಿ ಮಾರ್ಪಡ್ತಾ ಇತ್ತು. ನಮ್ಮ ಮಕ್ಕಳು ಹಾಸ್ಟೆಲ್ನಲ್ಲಿದ್ದುಕೊಂಡು ಓದಿ ಅವರ ಭವಿಷ್ಯವನ್ನು ಬೆಳಕಾಗಿಸುವ ನಿಟ್ಟಿನಲ್ಲಿ ಬಹಳ ಪ್ರಯತ್ನ ಹಾಸ್ಟೆಲ್ಗಳಿಂದ ಆಗುತ್ತೆ ಅಂತ ಅಂದುಕೊಂಡಿದ್ರೆ ಇಳಕಲ್ನ ಈ ಹಾಸ್ಟೆಲ್ ಇದೆಯಲ್ಲ, ಇದು ನರಕದ ಕೂಪವಾಗಿದೆ, ಜೈಲುಗಳಿಂತಲೂ ಕೂಡ ಕಡಿಯಾಗಿದೆ ಅನ್ನೋದಕ್ಕೆ ಅಲ್ಲಿನ ನಿದರ್ಶನಗಳನ್ನು ಕೂಡ ನೋಡ್ತಾ ಇದ್ದೇವೆ ನಾವು. ಮಕ್ಕಳನ್ನು ಪಶುಗಳ ರೀತಿಯಲ್ಲಿ ನಡೆಸ್ಕೊಳ್ತಾ ಇದ್ದಾರೆ. ಈ ರಾಕ್ಷಸಿ ಪ್ರವೃತ್ತಿ ನಿಲ್ಲಬೇಕು. ಕೇವಲ ನೋಟಿಸ್ ಕೊಟ್ಟರೆ ಸಾಲದು, ಅವರ ಮೇಲೆ ತಕ್ಷಣ ಕ್ರಮ ಆಗಬೇಕು. ಮಾತಾಡಲಿಕ್ಕೆ ದೇವೇಂದ್ರಪ್ಪ ಮಳಗಿ ಇದ್ದಾರೆ, ಅವರು ಪೋಷಕರು. ನಮಸ್ಕಾರ ದೇವೇಂದ್ರಪ್ಪ ಅವರೇ. ಸರ್ ನಮಸ್ತೆ ಸರ್. ನಮಸ್ತೆ ಸರ್. ನಿಮ್ಮ ಮಕ್ಕಳು ಕೂಡ ಇದೇ ಹಾಸ್ಟೆಲ್ನಲ್ಲಿ ಓದ್ತಾರಾ? ಹ್ಞೂ ಸರ್, 7th ಇದಾನೆ ಸರ್ ರೀ. ಕಾರ್ತಿಕ ಎಸ್ ತಳವಾರ್ ಅಂತ ಸರ್ ರೀ. ಅವನು 7ನೇ ಕ್ಲಾಸ್ ಇದಾನೆ ಸರ್. ಅಲ್ಲಿ ಏನಿದೆ ಸರ್, ಅಂಬೇಡ್ಕರ್ ಸ್ಕೂಲ್ ಸರ್, ಡಾಕ್ಟರ್ BR ಅಂಬೇಡ್ಕರ್ ಸ್ಕೂಲ್ ಇಳಕಲ್ ಸರ್. ಅದು ನೋಡಿ ಸರ್, ಯಾವ ಮೂಲ ಸೌಲಭ್ಯಗಳು ಇಲ್ಲ ಸರ್ ರೀ. ಯಾರು ಮಕ್ಕಳಿಗೆ ಹೇಳೋರು ಕೇಳೋರು ಯಾರು ಇಲ್ವ ಸರ್ ಅಲ್ಲಿ. ಹ್ಞೂ ಸರ್, ಯಾರು ಹೇಳೋರು ಕೇಳೋರು ಯಾರು ಇಲ್ಲ ಸರ್ ರೀ. ನಮ್ಮ ಮಗು ಸರ ಈಗ ಒಂದು ಯಂತ್ರದಲ್ಲಿ ಕೈ ಇಟ್ಟು ಕೈ ಡ್ಯಾಮೇಜ್ ಆಗಿದೆ ಸರ್. ಅದು ಒಂದ್ ಬೆರಳು ಡ್ಯಾಮೇಜ್ ಆಗಿದೆ. ಇನ್ನುವರೆಗೆ ಆದ್ರೂ ಏನಪ್ಪ ಆರಾಮ್ ಇದಾನ ಅಂತ ಕೇಳೋ ಪೇಷನ್ಸ್ ಇಲ್ಲ ಸರ್ ಅಧಿಕಾರಿಗಳಿಗೆ ಸರ್ ರೀ. ಓಕೆ. ಹ್ಞೂ ಸರ್, ಅದು ನರಕ ಯಾತನೆಗಿಂತ ಕಡೆ ಆಗಿದೆ ಸರ್ ಅದು. ಎಷ್ಟು ದಿನ ಆಯ್ತು ನಿಮ್ಮ ಮಗನಿಗೆ ಬೆರಳು ಇದಾಗಿ? ಹಾ ಸರ್, ನಿಮ್ಮ ಮಗನಿಗೆ ಬೆರಳಿಗೆ ಏಟಾಗಿ ಎಷ್ಟು ದಿನ ಆಯ್ತು? 13ನೇ ತಾರೀಕಿಗೆ ಆಗಿದೆ ಸರ್ ಅದು. 13ನೇ ತಾರೀಕಿಗೆ ಆಗಿದೆ ಸರ್. ಆ ಯಂತ್ರಗಳನ್ನು ವಿಲೇವಾರಿ ಮಾಡ್ರಿ ಅಂದ್ರೆ ಸರ್, ಮೊನ್ನೆ ವಿಲೇವಾರಿ ಮಾಡಿದಾರೆ ಸರ್. ಓ ಸರ್, ಏನ್ ಯಂತ್ರಗಳವು? ಅವು ಇದು ಸರ್, ಅವು ಮಷಿನ್ ಸರ್. ಅವು ಮಷಿನ್ ಸರ್, ಕಬ್ಬಿನ ಮಷಿನ್ ಸೇಮ್ ಇದಾವ ಸರ್. ಅವು 2 ಮಷಿನ್ ಸರ್ ರೀ. ಅವನು ವಿಲೇವಾರಿ ಮಾಡಿದ್ರು ಸರ್, ಮೊನ್ನೆ ವಿಲೇವಾರಿ ಮಾಡಿದ್ದಾರೆ. ಈಗ ಅಲ್ಲಿ ಏನಿದೆ ಸರ್, ಮಕ್ಕಳಿಗೆ ವಿದ್ಯಾಭ್ಯಾಸ ಚೆನ್ನಾಗಿದೆ ಸರ್, ಆದ್ರೆ ಮೂಲ ಸೌಲಭ್ಯಗಳೆಲ್ಲ ಕೋಳಿ ಶೆಡ್ ಅಲ್ಲಿ ಬದುಕ್ತಾ ಇದಾರೆ ಮಕ್ಕಳು ಸರ್. ಊಟದ್ದು ಸರಿ ಇಲ್ಲ ಸರ್, ಹಾಸ್ಟೆಲ್ ವ್ಯವಸ್ಥೆ ಸರಿ ಇಲ್ಲ. ಕಲಿಸೋದು ಚೆನ್ನಾಗಿದೆ ಸರ್, ಕಲಿಸೋದು ಚೆನ್ನಾಗಿದೆ. ಅದನ್ನು ಬಿಟ್ಟು ಮಕ್ಕಳಿಗೆ ಮೂಲ ಸೌಲಭ್ಯಗಳು ಊಟದ್ದಾಯ್ತು, ಆಟದ ಮೈದಾನ ಆಯ್ತು, ಕೊಠಡಿ ಆಯ್ತು ಸರ್ ರೀ, ಎಲ್ಲ ಧೂಳು ಮುಕ್ತ ಸರ್. ಮಕ್ಕಳ ಕಡೆಯಿಂದ ಮಾಡ್ತಾರೆ ಸರ್ ಅವರು. ಮಕ್ಕಳ ಕಡೆಯಿಂದಾನೇ ಕೆಲಸ ಸರ್ ರೀ. ಬಾತ್ರೂಮ್ ತೊಳಸ್ಬೇಕಾದ್ರೆ ಮಕ್ಕಳ ಸರ್ ರೀ, ಕಸ ಬಳಿಬೇಕಾದ್ರೆ ಮಕ್ಕಳ ಬಳಿಬೇಕು ಸರ್ ರೀ. ಅಷ್ಟು ಇದು ಸರ್ ಅದು. ಅಂದ್ರೆ ಮಕ್ಕಳಲ್ಲಿ ನಿಮ್ಗೆ ವಿದ್ಯಾಭ್ಯಾಸ ಮಾಡಕ್ ಹೋಗಿದ್ದಾರಾ ಅಥವಾ ಈ ಹಾಸ್ಟೆಲ್ ನ ಚಾಕ್ರಿ ಮಾಡಕ್ ಹೋಗಿದ್ದಾರಾ? ಹಾಸ್ಟೆಲ್ ಚಾಕ್ರಿ ಮಾಡಕ್ ಹೋಗಿದ್ದಾರ, ವಿದ್ಯಾಭ್ಯಾಸ ಮಾಡಕ್ ಹೋಗಿಲ್ಲ ಸರ್ ಅಲ್ರಿ. ನೀವು ಕೇಳಿಲ್ವಾ ಯಾವತ್ತು ಕೂಡ ವಾರ್ಡನ್ಗೆ ನಮ್ಮ ಮಕ್ಕಳನ್ನ ಯಾಕೆ? ಕೇಳಿದ್ವಿ ಸರ್, ಕೇಳಿದ್ವಿ, ಆಯ್ತಪ್ಪ ಮಾಡ್ತೀವಿ ಅಂತ ಹೇಳ್ತಾರೆ ಸರ್. ಇನ್ನೋದ್ರಿಗೆ ಯಾವ ಕ್ರಮ ಇಲ್ಲ ಸರ್. ಪಾಲಕರ ಮೀಟಿಂಗ್ ಅಂತೂ ಕರೆದೇ ಇಲ್ಲ ಸರ್ ಅವರು. ಓಕೆ. ಕುಂದುಕೊರತೆಗಳನ್ನ ಯಾವತ್ತೂ ಆಲಿಸಿಲ್ಲ. ಪಾಲಕರ ಮೀಟಿಂಗ್ ಕರೆದ್ರೆ ಸಮಸ್ಯೆಗಳು ಆಗ್ತಾವ ಸರ್ ಅವರಿಗೆ. ಪಾಲಕರ ಮೀಟಿಂಗ್ ಕರೆದಿಲ್ಲ ಸರ್ ಅವರು. ಓಕೆ. ನಾನು ಏನಿದೆ ಸರ್, ಭೀಮ್ ಆರ್ಮಿ ಇಳಕಲ್ ಸರ್ ಸಂಘದವ್ರು ಇದಾರೆ ಸರ್, ಅವ್ರ ಗಮನಕ್ಕೆ ತಂದೆ ಸರ್ ನಾನು. ಓಕೆ. ಸಂವಿಧಾನ ಜಾಗೃತಿ ಜಾಥಾ ಇತ್ತು ಸರ್ ಅವತ್ತು. ನಾನು ಯಾರಿಗೆ ಹೇಳ್ಕೊಬೇಕಪ್ಪ ನಮ್ಮ ಮಕ್ಕಳ ಕಷ್ಟ ಅಂತಂದು ಅವ್ರಿಗೆ ಹೇಳ್ಕೊಂಡೆ ಸರ್. ಅವರು ವಿಜಯ ನ್ಯೂಸ್ನವ್ರು ಕರ್ಕೊಂಡು ಹೋಗಿ ಸರ್ ಎಲ್ಲಾ ಬಯಲಿಗೆ ತಂದ್ರು ಸರ್. ಅವ್ರಿಗೆ ಧಮಕಿ ಹಾಕ್ತಾರೆ ಸರ್ ಇವರು, ಯಾರು ಕೇಳಿ ಒಳಗ್ ಬಂದ್ರಿ ಅಂತಂದ ಡಿಸ್ಟಿಕ್ ಆಫೀಸರ್ ಸರ್ ಇವರು. ಯಾಕಂದ್ರೆ ಎಲ್ಲಾ ಬಯಲಿಗೆ ಬರ್ತಂತಂದು ಅವ್ರಿಗೆ ಧಮಕಿ ಹಾಕಿದ್ರು ಸರ್. ಓಕೆ. ಹ್ಞೂ ಸರ್, ಯಾರನ್ನ ಕೇಳಿ ಒಳಗಡೆ ಬಂದ್ರಿ, ಯಾರಿಗಿಲ್ಲ ಅಂತಂದು ಸರ್. ಈಗ ನೋಟಿಸ್ ಕೊಟ್ಟಿದ್ದಾರೆ ಸರ್, ನೋಟಿಸ್ ಕೊಟ್ಟಿದ್ದಾರೆ, ಸುಮ್ನೆ ತಾತ್ಕಾಲಿಕ ಸರ್ ಅದು. ಈಗ ನಮ್ಮ ಮಕ್ಕಳು ಕೈ ಡ್ಯಾಮೇಜ್ ಆಗಿದೆ, ಒಳ್ಳೆ ಮಾಡಿಕೊಡಂದ್ರೆ ಮಾಡಿಕೊಡ್ತಾರ ಸರ್ ಇವರು. 21 kg ಚಿಕನ್ ಇದೆ, ಚಿಕನ್ ಕೊಡ್ಬೇಕು ಸರ್. ಎಲ್ಲ ತಿಂದು ಹಾಕಿದ್ದಾರೆ ಅಧಿಕಾರಿಗಳು, ತಾವೇ ತಿಂದು ಹಾಕಿದ್ದಾರೆ ಸರ್ ರೀ. ಬರೀ 8 kg ತರ್ತಾ ಇದಾರ ಸರ್. 21 kg ಅಲ್ಲಿ 8 kg ಸರ್. ಅದು ಎಲ್ಲ ಸಮಗ್ರವಾಗಿ ತನಿಖೆ ಆಗ್ಬೇಕು ಸರ್. ಅದು ಈಗ ನಿಮ್ಮ ಮಕ್ಕಳಿಗೆ ತನಿಖೆ ಆಗ್ಬೇಕು, ಇಂಜೆಕ್ಷನ್ ಚುಚ್ಚೋದು, ಬೇರೆ ಕಡೆ ಶಿಫ್ಟ್ ಆಗ್ಬೇಕು ಸರ್. ಅದು ನಿಮ್ಮ ಮಕ್ಕಳಿಗೆ ಇಂಜೆಕ್ಷನ್ ಚುಚ್ಚೋದು, ನಿಮ್ಮ ಮಕ್ಕಳಿಗೆ ಹೊಡಿಯೋದು, ಬಡಿಯೋದು, ಬಾಸುಂಡೆ ಬರೋ ತರ ಮಾಡೋದು, ಇದು ಕಲಿಕೆ ವಿಧಾನ ಅಂತ ನಿಮಗೆ ಅನ್ಸುತ್ತಾ? ಹೊಡಿಯೋದು, ಬಡಿಯೋದು, ಬಾಸುಂಡೆ ಬರೋ ರೀತಿಯಲ್ಲಿ ಹೊಡಿಯೋದು, ಇಂಜೆಕ್ಷನ್ ನರಕ ಯಾತನೆ ಸರ್. ನನ್ನ ಅಳಿಯನ್ನ ಆ ಸ್ಕೂಲಲ್ಲಿ ಯಾಕರ ಬಿಟ್ಟಿದ್ದೇನಪ್ಪ ನಂಗೆ ಅನ್ಸ್ಬಿಟ್ಟಿದೆ ಸರ್ ನನಗೆ.
ಕಣ್ಣೀರು ಬರುತ್ತೆ, ನಮ್ಮ ಮಗನ್ ನೋಡಿದ್ರೆ ಕಣ್ಣೀರು ಬರುತ್ತೆ ಸರ್. ಆ ರೀತಿ ಆಗಿದ್ದಾನೆ ಸರ್ ಅವರು. ಫಸ್ಟ್ ಸ್ಕೂಲಿಗೆ ಸೇರ್ಸೋದ್ನಾಗೆ ಹೆಂಗಿದ್ದ ಸರ್, ಆ ರೀತಿ ಇಲ್ಲ ಸರ್. ಅವನಿಗೆ ಕಣ್ಣು ಕೆಂಪಗಾಗಿರೋದು, ಧೂಳ ಸರ್ ರೀ. ಶಾಲಾ ಕೊಠಡಿಗಳು ಧೂಳ ಇದಾವ್ ಸರ್ ರೀ. ಬರೀ ಇದೆ ಸರ್. ಅಧಿಕಾರಿಗಳು ಹೇಳಿದ್ರೆ ಯಾರು ಕೇರ್ ತಗೊಂತ ಇಲ್ಲ ಸರ್. ಇನ್ನೋರಿಗೆ ಯಾರ ಮೇಲೆ ಕ್ರಮನೂ ಇಲ್ಲ ಸರ್. ಅದು ಬರೀ ಇದೇ ರೀತಿ ಆಗಿದೆ. ಒಳ್ಳೆ ಅದೇ ಕ್ರಮ ಆಗ್ತಾ, ಬೇರೆ ಅವ್ರನ್ನ ವಜಾ ಮಾಡ್ಬೇಕು ಸರ್. ಅಲ್ಲಿ ಮಠ ಅದು ಸ್ಕೂಲ್ ವಜಾ ಇದಾಗುದಿಲ್ಲ ಸರ್. ಅದು ಇಲ್ಲೊಂದು ಪಾಠ ಇದು, ಎಚ್ಚರಿಕೆಯ ಪಾಠ ಇದು. ಈಗ ಅಮರೇಶ್ ಬಳ್ಳಿಹಾಳ ಪ್ರಿನ್ಸಿಪಾಲ್, ಅವ್ರ ಮಕ್ಕಳೇನಾದ್ರು ಇದ್ರೆ ಅವ್ರ ಮಕ್ಕಳಿಗೆ ಇಂಜೆಕ್ಷನ್ ಚುಚ್ಚಿ ಬಿಡ್ತಾರಾ? ಅದೇ ಸರ್, ತಮ್ಮ ಮಕ್ಕಳಿಗೆ ಇಂಜೆಕ್ಷನ್ ಚುಚ್ಚಿ ಚಿತ್ರಹಿಂಸೆ ಕೊಡ್ತಾರಾ? ನಾವ್ ಹೇಳಿದ್ರೆ ಸುಳ್ಳು ಆಗ್ತಾ ಇದ್ದು, ಮಕ್ಕಳು ಬಾಯಲ್ಲೇ ಬಂದಿದೆ ಸರ್ ಎಲ್ಲದು. ಮಕ್ಕಳು ಹೇಳಿದಾವ್ ಸರ್, ಎಲ್ಲ ಮಕ್ಕಳನ್ನೇ ವಿಸ್ತಾರವಾಗಿ ಹೇಳಿದಾವ್ ಸರ್ ಅವು. ಇದು ಬಾಡಿಗೆ ಕಟ್ಟಡ ಅಲ್ಲ, ಇದು ಬಾಡಿಗೆ ಸೆಟ್ ಕಟ್ಟಡ ಸರ್. ಕೋಳಿ ಶೆಡ್ ಸರ್, ಕೋಳಿ ವಾಸ ಮಾಡುವ ಶೆಡ್ ಸರ್. ನಮ್ಮ ಮಕ್ಕಳು, ಹಿಂದುಳಿದ ಮಕ್ಕಳು ಕೋಳಿ ಶೆಡ್ ಅಲ್ಲಿ ಬದುಕ್ಬೇಕು ಸರ್ ಅವರು. ತಾವು ಶ್ರೀಮಂತರ ಮಕ್ಕಳು ಏನಿದೆ ಸರ್ ರೀ, ಆರಾಮ್ ಬಿಲ್ಡಿಂಗ್ ಸರ, ಫ್ಯಾನ್ ಅಲ್ಲಿ ಕುಂತ್ಕೊಂಡ್ ಪಾಠ ಮಾಡ್ಬೇಕು ಕೇಳ್ಬೇಕು ಸರ್ ಮಕ್ಕಳು. ನಮ್ಮ ಬಡವರ ಮಕ್ಕಳು ಏನಿದೆ ಕೋಳಿ ಶೆಡ್ ಅಲ್ಲಿ ಕಲಿಬೇಕು ಸರ್ ಅವರು. ಅಲ್ಲಿ ಇಲ್ಲೇ ಊಟ, ಇಲ್ಲೇ ವಸತಿ, ಇಲ್ಲೇ ಅವರ ದಿನನಿತ್ಯದ ಚಟುವಟಿಕೆ ಸರ್. ಬರೀ 4 ಟಾಯ್ಲೆಟ್ ರೂಮ್ ಇದೆ ಸರ್, ಅವಕ್ಕೂ ಬಾಗ್ಲೇ ಇಲ್ಲ ಸರ್. 4 ಟೋಟಲ್ ಎಷ್ಟು ಮಕ್ಕಳು ಇದ್ದಾರೆ ಇಲ್ಲಿ? ಟೋಟಲ್ ಸರ್ 200 ಇದಾವಂತ ಸರ್. 200 ಮಕ್ಕಳಿಗೆ ಕೇವಲ 4 ಟಾಯ್ಲೆಟ್ಗಳಷ್ಟೇ. ಬರೀ 4 ಟಾಯ್ಲೆಟ್ ಸರ್, ಅವಕ್ಕೆ ಬಾಗಿಲ್ಲ ಸರ್. ಮೇಲೆ ಸಿಂಟ್ಯಾಕ್ಸ್ ಇಟ್ಟಿದ್ದಾರೆ ಸರ್ 2. ಗಾಳಿ ಬಂತಂದ್ರೆ ಕೆಳಗಡೆ ಮಕ್ಕಳು ಸ್ನಾನ ಮಾಡ್ತಾರೆ. ಒಂದರಲ್ಲೇ ಸ್ನಾನ, ಒಂದರಲ್ಲೇ ಟಾಯ್ಲೆಟ್ ಹೋಗ್ಬೇಕು ಸರ್ ಅವ್ರು. ಒಂದರಲ್ಲೇ ಸರ್ 2. ಜಳಕ ಮಾಡೋದು ಒಂದರಲ್ಲೇ, ಟಾಯ್ಲೆಟ್ ಕುಂದ್ರೋದು ಒಂದರಲ್ಲೇ ಸರ್ ರೀ. ಮೇಲೆ ಸಿಂಟ್ಯಾಕ್ಸ್ ಇಟ್ಟಿದ್ದಾರೆ ಸರ್ ಅವರು. ಮೇಲಿಂದ ಬಿದ್ದಂದ್ರೆ ಮಕ್ಕಳ ಮೇಲೆ ಬೀಳ್ತಾವ ಸರ್ ಅವು. ಬಟ್ಟೆ ತೊಳಿಬೇಕಾದ್ರೆ ಅದರಲ್ಲೇ ಬಟ್ಟೆ ತೊಳಿಬೇಕು ಸರ್. ಅದು ಮತ್ತೆ ಟಾಯ್ಲೆಟ್ ಅಲ್ಲೇ ಬಟ್ಟೆ ತೊಳಿಬೇಕು. ಅಲ್ಲೇ ತೊಳಿಬೇಕು ಸರ್, ಟಾಯ್ಲೆಟ್ ಅಲ್ಲೇ ಬಟ್ಟೆ ತೊಳಿಬೇಕು ಸರ್ ಅವರು. ಓಕೆ, ಧನ್ಯವಾದಗಳು ಮಳಗಿ ಅವರೇ ನಮ್ಮ ಜೊತೆ ಮಾತನಾಡಿದ್ದಕ್ಕೆ. ಇದು ಇಳಕಲ್ನ ಸಮಾಜ ಕಲ್ಯಾಣ ಇಲಾಖೆಯ ಒಂದು ಹಾಸ್ಟೆಲ್ನ ದುಸ್ಥಿತಿಯನ್ನು ನೋಡ್ತಾ ಇದ್ದೇವೆ. 1, 2, 3, 4 ಅಂತ ಪಟ್ಟಿ ಮಾಡಿದ್ರೆ ಆ ಪಟ್ಟಿಗೆ ಕೊನೆ ಇಲ್ಲ ಅನ್ನೋ ರೀತಿಯಲ್ಲಿ ಇದೆ ಅಲ್ಲಿನ ಸಮಸ್ಯೆಗಳು. ಆ ವಿಜುವಲ್ಗಳನ್ನು ಕೂಡ ನಿಮಗೆ ತೋರಿಸ್ತೀವಿ. ಕೋಳಿ ಶೆಡ್ನಲ್ಲಿ ಮಕ್ಕಳು ವಿದ್ಯಾಭ್ಯಾಸ ಮಾಡಬೇಕಾಗಿದೆ, ಕೋಳಿ ಶೆಡ್ನಲ್ಲಿ ವಾಸ ಮಾಡಬೇಕಾಗಿದೆ. ಮಕ್ಕಳು ಕೋಳಿಗಳಿಗಿಂತಲೂ ಕನಿಷ್ಠವಾಗಿ ಬದುಕ್ತಾ ಇದ್ದಾರೆ. ಇಂಥ ಹಾಸ್ಟೆಲ್ಗಳು ವಿದ್ಯಾರ್ಥಿಗಳ ಮನಸ್ಸಿನ ಮೇಲೆ, ವಿದ್ಯಾರ್ಥಿಗಳ ಕಲಿಕೆಯಲ್ಲಿ ಅದು ಎಷ್ಟು ದೊಡ್ಡ ಪ್ರಭಾವ ಬೀರಬಹುದು ಅನ್ನೋದನ್ನು ನಾವು ಯೋಚನೆ ಮಾಡಬೇಕಾಗತ್ತೆ. ಇದೊಂದು ದೊಡ್ಡ ಮಾಫಿಯಾ ಇದೆ. ಅದು ಯಾವುದೇ ಹಾಸ್ಟೆಲ್ ಆಗಿದ್ದರೂ ಕೂಡ, ಓಕೆ, ನಾವು ಯಾವುದೇ ಹಾಸ್ಟೆಲ್ ಆಗಿದ್ದರೂ ಕೂಡ ಅದೊಂದು ದೊಡ್ಡ ಮಾಫಿಯಾ ಇದೆ. ಬಾಡಿಗೆ ಕಟ್ಟಡದಲ್ಲಿ ನಿರ್ವಹಿಸಲ್ಪಡುವಂಥ ಹಾಸ್ಟೆಲ್ಗಳ ಬಹಳ ದೊಡ್ಡ ಮಾಫಿಯಾ ಇದೆ. ಹೆಂಗೆ ಅಂತ ಕೇಳ್ಬೋದು ನೀವು. ಸರ್ಕಾರಿ ಕಟ್ಟಡವಿಲ್ಲದ ಜಾಗೆಗಳಲ್ಲಿ ಬಾಡಿಗೆ ಕಟ್ಟಡದಲ್ಲಿ ಹಾಸ್ಟೆಲ್ಗಳನ್ನು ನಡೆಸಲಾಗುತ್ತದೆ. ಅದಕ್ಕಾಗಿ ಸರ್ಕಾರ ಟೆಂಡರ್ ಕರೆಯುತ್ತದೆ. ಟೆಂಡರ್ನಲ್ಲಿ ಭಾಗವಹಿಸುವಂಥವರು ತಮ್ಮ ಕಟ್ಟಡವನ್ನು, ಸ್ವಂತ ಕಟ್ಟಡವನ್ನು ಬಾಡಿಗೆಗೆ ಕೊಡಬೇಕು ಅನ್ನುವ ನಿಯಮ. ಆದರೆ ಏನು ಮಾಡ್ತಾರೆ, ಒಬ್ಬ ವ್ಯಕ್ತಿ ಒಂದು ದೊಡ್ಡ ಕಟ್ಟಡವನ್ನು ಬಾಡಿಗೆಗೆ ತೆಗೆದುಕೊಳ್ತಾನೆ ಅಥವಾ ಲೀಸ್ಗೆ ಹಾಕ್ಕೊಳ್ತಾನೆ, ಲೀಸ್ ಅಗ್ರಿಮೆಂಟ್ ಮಾಡ್ಕೊಳ್ತಾನೆ. ಅದನ್ನು ನೇರವಾಗಿ ಬಂದು ಈ ಹಾಸ್ಟೆಲ್ಗಳಿಗೆ ಅಥವಾ ಗೌರ್ಮೆಂಟಿಗೆ ಕೊಡ್ತಾನೆ. ತಾನು ಆ ಬಾಡಿಗೆ ಕಟ್ಟೋದು 50,000 ಇದ್ದರೆ ಸರ್ಕಾರದಿಂದ 2 ಲಕ್ಷ ರೂಪಾಯಿ ತಗೋತಾನೆ. ಒಂದು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ, ಎಕ್ಸಾಕ್ಟಾಗಿ ಇಳಕಲ್ನಲ್ಲಿ ಹಿಂಗೆ ನಡೆದಿದೆ ಅಂತ ಹೇಳ್ತಾ ಇಲ್ಲ, ಒಂದು ಉದಾಹರಣೆ ಅಷ್ಟೇ. ತಾನು 50,000 ಪಾವತಿಸುವಂಥ ಕಟ್ಟಡವನ್ನು ಹಾಸ್ಟೆಲ್ಗೆ ಸರ್ಕಾರಕ್ಕೆ ಕೊಟ್ಟು 2 ಲಕ್ಷ ರೂಪಾಯಿ ಬಾಡಿಗೆಯನ್ನು ಪ್ರತಿ ತಿಂಗಳು ಪಡಿತಾನೆ. ಇದೊಂದು ದೊಡ್ಡ ದಂಧೆ. ಇದು ಸರ್ಕಾರವೇ ನೇರವಾಗಿ ಬಾಡಿಗೆ ಪಡೆದುಕೊಳ್ಳಲ್ಲ. ಯಾವುದೋ ಮಧ್ಯವರ್ತಿಯ ಮೂಲಕವೋ ಯಾವುದೋ ನಕಲಿ ಮಾಲೀಕನ ಮೂಲಕವೋ ತೆಗೆದುಕೊಂಡು ಆ ನಕಲಿ ಮಾಲೀಕನಿಗೆ ಹಣವನ್ನು ಪ್ರತಿ ತಿಂಗಳು 1.5 ಲಕ್ಷ ರೂಪಾಯಿ ಅಥವಾ ಅದಕ್ಕಿಂತ ಹೆಚ್ಚು ಹಣವನ್ನು ಸಂದಾಯ ಮಾಡ್ತಾರೆ.
ಈಗ ಈ ಕಟ್ಟಡ ಬಾಡಿಗೆ ಕಟ್ಟಡ, ಅದು ಕೂಡ ಪೌಲ್ಟ್ರಿ. ಈ ಪೌಲ್ಟ್ರಿ ಫಾರ್ಮಲ್ಲಿ, ಕೋಳಿ ಶೆಡ್ನಲ್ಲಿ ಮಕ್ಕಳು ಬದುಕಬೇಕು. ಮೊದಲೇ ಕೋಳಿ ಶೆಡ್ನಲ್ಲಿ ಮಕ್ಕಳು ಬದುಕಬೇಕು, ವಿದ್ಯಾಭ್ಯಾಸ ಮಾಡಬೇಕು ಅನ್ನುವ ಬಹಳ ದೊಡ್ಡ, ಪಶುಗಳಿಗಿಂತಲೂ ಕನಿಷ್ಠವಾಗಿ ನಡೆದುಕೊಳ್ಳುವಂಥ ಸ್ಥಿತಿ ಇರುವಾಗ ಅದರ ಮೇಲೆ ಇವರ ಟಾರ್ಚರ್, ಅದರ ಮೇಲೆ ಇವರ ಕಿರುಕುಳ, ಚಿತ್ರಹಿಂಸೆ ಯಾವ ವ್ಯಕ್ತಿ ಕೂಡ ತಡೆದುಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ? ಮಕ್ಕಳೇನು ಪಶುಗಳೇನ್ರಿ? ಈ ಮಕ್ಕಳೇನು ಪಶುಗಳಿಗಾದರೂ, ಪ್ರಾಣಿ ಪಶುಗಳಿಗಾದರೂ ಒಂದು ರೀತಿ ಚೆನ್ನಾಗಿ ನೋಡ್ಕೊಳ್ತಾರೆ. ಇಲ್ಲಿ ಪಶುಗಳಿಗಿಂತಲೂ ಕಡೆಯಾಗಿ ನೋಡ್ಕೊಳ್ತಾರೆ. ಬಾಸುಂಡೆ ಬರುವ ರೀತಿಯಲ್ಲಿ ಹೊಡಿತಾರೆ ಮಕ್ಕಳನ್ನು, ಸಿರಿಂಜ್ಗಳನ್ನು ಚುಚ್ಚಿ ಚಿತ್ರಹಿಂಸೆ ಕೊಡ್ತಾರೆ. ಅಂದರೆ ಎಷ್ಟರ ಮಟ್ಟಿಗೆ ಇವರು ದರ್ಪ ಮತ್ತು ದೌರ್ಜನ್ಯವನ್ನು ಮೆರಿತಾ ಇದ್ದಾರೆ. ದಲಿತರ ಮಕ್ಕಳು, ಬಡವರ ಮಕ್ಕಳು, ಗ್ರಾಮೀಣ ಪ್ರದೇಶದ ಮಕ್ಕಳು ಇಲ್ಲಿ ವಿದ್ಯಾಭ್ಯಾಸ ಮಾಡಲಿಕ್ಕೆ ಬರ್ತಾರೆ. ಆದರೆ ಮಕ್ಕಳ ಜೊತೆ ಈ ರೀತಿ ನಡೆದುಕೊಳ್ಳೋದಿದೆಯಲ್ಲ, ಇದು ಅಕ್ಷಮ್ಯ. ಇದು ಮಕ್ಕಳ ಜೀವನದುದ್ದಕ್ಕೂ ಕೂಡ ಬಹಳ ದೊಡ್ಡ ಪರಿಣಾಮವನ್ನು ಇದು ತಂದೊಡ್ಡುತ್ತೆ. ಕಲಿಕೆಯ ಮೂಲಕ ಮಕ್ಕಳನ್ನು ಪರಿವರ್ತನೆ ಮಾಡ್ತಾ ಉತ್ತಮ ಪ್ರಜೆಯಾಗಿ ರೂಪಿಸುವಂಥ ಅವಕಾಶಗಳಿರುವಾಗ ಮಕ್ಕಳನ್ನು ಚಿತ್ರಹಿಂಸೆ ಕೊಟ್ಟು ನರಕ ಸದೃಶ ರೀತಿಯಲ್ಲಿ ಬಾಳಿಸೋದಿದೆಯಲ್ಲ, ಯಾರು ಕೂಡ ಒಪ್ಪುವಂಥ ಮಾತುಗಳಲ್ಲವೇ ಅಲ್ಲ ಇದು. ಹೀಗಾಗಿ ನಮ್ಮ ವಾಹಿನಿ ಜನದನಿಯಲ್ಲಿ ಈ ಸುದ್ದಿಯನ್ನು ಪ್ರಸಾರ ಮಾಡಿತ್ತು. ಇದೀಗ ಜಾನಕಿ ಮೇಡಮ್ ಬಗ್ಗೆ ಯಾವುದೇ ರೀತಿಯ ಆಕ್ಷೇಪ ಇಲ್ಲ. ಯಾಕೆಂತ ಹೇಳಿದ್ರೆ ಅವರನ್ನು ಹತ್ತಿರದಿಂದ ನೋಡಿದ್ದೇವೆ. ನಾವು ಕೂಡ ಭಾಳ ಕಳಕಳಿ ಇಟ್ಟುಕೊಂಡಿರುವಂಥ, ಮಕ್ಕಳ ಬಗ್ಗೆ ಕಾಳಜಿ ಇಟ್ಟುಕೊಂಡಿರುವಂಥ KM ಜಾನಕಿ ಅವರು ತಕ್ಷಣ ಕೇವಲ ನೋಟಿಸ್ ಕೊಟ್ಟು ಬಿಡೋದಲ್ಲ, ತಕ್ಷಣವೇ ಆ ಮಕ್ಕಳ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಬೇಕು. ಆ ಮಕ್ಕಳ ವಿರುದ್ಧ ಇಷ್ಟೆಲ್ಲ ಚಿತ್ರಹಿಂಸೆ ಕೊಟ್ಟಿರುವಂಥ ಪ್ರಿನ್ಸಿಪಾಲ್ ಹಾಗೂ ಅಲ್ಲಿರುವಂಥ ನಿಲಯ ಪಾಲಕ, ಹಾಸ್ಟೆಲ್ ವಾರ್ಡನ್, ಅವರಿಬ್ಬರ ವಿರುದ್ಧವೂ ಕೂಡ ನಿರ್ದಾಕ್ಷಿಣ್ಯವಾಗಿ ಕ್ರಮ ತೆಗೆದುಕೊಳ್ಳಬೇಕು. ಅದರ ಮೂಲಕ ಯಾವುದೇ ರೀತಿ ಇಂಥ ಚಿತ್ರಹಿಂಸೆ ಕೊಡುವಂಥ ರೀತಿಯಲ್ಲಿ ಹೋಗ್ತಾರಲ್ಲ, ಅಂಥವರ ವಿರುದ್ಧ ಕಠಿಣ ಎಚ್ಚರಿಕೆಯ ಸಂದೇಶವನ್ನು ಈ ಮೂಲಕ ರವಾನೆ ಮಾಡಬೇಕಾಗಿದೆ. ಎಸ್, ಇದು ಬಾಗಲಕೋಟೆಯ ಸ್ಟಾಫರ್ಸ್ ಆಗಲಿ ಅಥವಾ ಸಮಾಜ ವಿಜ್ಞಾನ ಶಿಕ್ಷಕರಾಗಲಿ ಎಲ್ಲರೂ ತಮ್ಮ ತಿಳಿದಂಗೆ ಆ ಒಂದು ಬಡವ್ರ ಮಕ್ಕಳ ಮೇಲೆ ಭಯಂಕರ ದೌರ್ಜನ್ಯ ಎಸಕತ್ತಿದ್ರು. ಬಡವ್ರ ಮಕ್ಕಳನ್ನ ಬಾಯಿ ತಳಿಕೇಸಿ ಮಜಾ ನೋಡೋದಂದ್ರೆ ಇದಾ ಮಾಡಾಕಿದ್ರು. ಬಡವ್ರ ಮಕ್ಕಳಂದ್ರೆ ಇವ್ರಿಗೇನು ಯಾವುದೇ ರೀತಿಯ ಬೆಲೆ ಇಲ್ಲ, ಯಾವುದೇ ರೀತಿಯ ಒಂದು ಇದು ಆಸರೆ ಇಲ್ಲ, ಯಾವುದೇ ರೀತಿಯ ಸಹಾಯ ಇಲ್ಲದೆ ಈ ರೀತಿ ಬಡವ್ರ ಮಕ್ಕಳನ್ನ ಟೈಪ್ ಮಾಡಿದ್ರೆ ಬಡವರು ಶಿಕ್ಷಣ ಕಲಿಸ್ಬೇಕನ್ನೋ ಕಾರಣಕ್ಕೆ ತಮ್ಮ ಮಕ್ಕಳನ್ನ ಒಂದು ವಸತಿ ಶಾಲೆಯಲ್ಲಿ ಬಿಟ್ಟಿರ್ತಾರೆ. ಆ ವಸತಿ ಶಾಲೆಯಲ್ಲಿ ಅವರು ನಮ್ಮ ಮಕ್ಕಳು ನಮ್ಮ ಮನೆಯಲ್ಲಿಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಇರ್ತಾರಂತ ಅವ್ರು ಆಸೆ ಪಟ್ಟಿರ್ತಾರೆ. ಆದ್ರೆ ಇವರು ಈ ರೀತಿ ಚಿತ್ರಹಿಂಸೆ, ಈ ರೀತಿ ಯಾವುದೋ ಟಾರ್ಚರ್ ಕೊಡಕತ್ತಾರಪ್ಪ ಅಂತಂದ್ರೆ ಬಡವರು ಯಾವ ರೀತಿ ಶಿಕ್ಷಣ ಪಡಿಬೇಕಂತ ಅನ್ನೋದು ಈ ಒಂದು ದಿನಮಾನಗಳಲ್ಲಿ ಒಂಥರ ದುಃಖಕರ ಸಂಗತಿ ಆಗುತ್ತೆ. ಇದೇ ರೀತಿ ಇದು ಮುಂದುವರಿತಪ್ಪ ಅಂತಂದ್ರೆ ಮುಂದುವರಿಬಾರ್ದ ಕಾರಣಕ್ಕನ ಎಲ್ಲರಿಗೆ ಮಾನ್ಯ DC ಸಾಹೇಬರಿಗಾಯ್ತು, ಸಮಾಜ ಕಲ್ಯಾಣ ತಾಲೂಕಾ ಆಫೀಸರ್ಗಾಯ್ತು, ನಮ್ಮ ಭೀಮ್ ಆರ್ಮಿ ಸಂಘಟನೆಯವರು ಹಾಗೂ ದಲಿತ ಸಮಿತಿಯವರು ಎಲ್ಲರೂ ಕೂಡಿಕೇಸಿ ಒಂದು ಮನವಿ ಕೊಟ್ಟರು ಕೂಡ ಅವ್ರು ಬಂದು ತಾತ್ಕಾಲಿಕವಾಗಿ ನೋಡಿ ಕೇಸಿ ಸುಮ್ಮನೆ ಒಂದು ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ ಅಂತ ನಮಗೆ ಅನ್ಸಕತ್ತೈತಿ. ಈಗ ಯಾವುದೇ ರೀತಿಯ ದಾಖಲೆಗಳ ಮುಖಾಂತರ ಕ್ರಮ ಕೈಗೊಂಡಿಲ್ಲ, ಅವರು ಸುಮ್ಮನೆ ಹೇಳಿಕೆ ಹೋಗ್ಯಾರ ಅಂತ ಅನ್ಸಕತ್ತೈತೆ ನಮಗೆ. ಈ ಕೂಡಲೇ ಆ ಒಂದು ಅಧಿಕಾರಿ ವರ್ಗದವರನ್ನು ಅಮಾನತು ಮಾಡಿಕೇಸಿ ಆ ಒಂದು ಶಾಲೆಯಲ್ಲಿ ಎಲ್ಲ ರೀತಿಯ ಸೌಲಭ್ಯ ದೊರಕಿಸಿಕೊಟ್ಟು ವಿದ್ಯಾರ್ಥಿಗಳು ಒಂದು ಸ್ವಚ್ಛಂದ ರೀತಿಯಲ್ಲಿ ಶಿಕ್ಷಣ ಪಡಿಬೇಕು, ಆ ರೀತಿ ಆಗಬೇಕು. ಈ ಒಂದು ಶಾಲೆಯಲ್ಲ, ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಯಾವ್ಯಾವ ಶಾಲೆಯಲ್ಲಿ ಈ ಥರ ನಡೆದರೂ ಕೂಡ ಎಲ್ಲ ಶಾಲೆಗಳಿಗೆ ಈ ಒಂದು ಶಾಲೆ ಮಾದರಿಯಾಗಿ ಕೆಲಸ ಮಾಡುವಂತೆ ಈ ಅಧಿಕಾರಿಗಳು
ಎಲ್ಲರೂ ಸಹಕಾರ ನೀಡಿ ಕೇಶ ಒಂದು ಶಾಲೆ ಉತ್ತಮವಾದ ರೀತಿಯಲ್ಲಿ ವಿದ್ಯಾರ್ಥಿಗಳು ಶಿಕ್ಷಣ ಪಡೆಯುವಂತೆ ಆಗಬೇಕಂತ ಕೇಸ್ ನಾನು ಕೇಳ್ಕೊತೀನಿ. ನಾವು ಮೊನ್ನೆ ನಡೆದಂಥ ಡಾಕ್ಟರ್ BR ಅಂಬೇಡ್ಕರ್ ವಸತಿ ಶಾಲೆಯಲ್ಲಿ ನಡೆದಂತಹ ಇಳಕಲ್ ತಾಲೂಕಿನಲ್ಲಿರ್ತಕ್ಕಂಥ ಡಾಕ್ಟರ್ BR ಅಂಬೇಡ್ಕರ್ ವಸತಿ ಶಾಲೆಯಲ್ಲಿ ಮಕ್ಕಳ ಮೊನ್ನೆ ತಾನೇ ಅದನ್ನು ಭೀಮ್ ಆರ್ಮಿ ಸಂಘಟನೆಯವರು ಅದನ್ನು ಬಹಿರಂಗಪಡಿಸ್ತಕ್ಕಂಥ ವಿಷಯವನ್ನು ಸಮಾಜ ಕಲ್ಯಾಣ ಇಲಾಖೆಯ DD ಆಗಿರ್ತಕ್ಕಂಥ ನಂದಾ ಅಣಬರಟ್ಟಿಯವರು ಇದು ಒಂದು ತೋರಿಕೆಗೋಸ್ಕರ ತನಿಖೆ ಮಾಡಿ ಯಾವುದೇ ಅಧಿಕಾರಿಗಳ ಮೇಲೆ ಯಾವುದೇ ರೀತಿಯ ಕ್ರಮ ಕೈಗೊಳ್ಳದೆ ತಾವು ಅದನ್ನು ನುಣುಪಾಗಿ ಜಾರಿಕೊಂಡಿದ್ದಾರೆ. ಆ ಸಮಸ್ಯೆಯಿಂದ ಅಲ್ಲಿರ್ತಕ್ಕಂಥ ಮಕ್ಕಳನ್ನ ಈಗಿರ್ತಕ್ಕಂಥ ಮೂರು ಅಧಿಕಾರಿಗಳ ಮೇಲೆ, 3 ಸಿಬ್ಬಂದಿಗಳ ಮೇಲೆ, ಸ್ಟಾಫ್ ನರ್ಸ್ ಆಗಿರ್ಬೋದು, ಪ್ರಾಂಶುಪಾಲರಾಗಿರ್ಬೋದು, ವಾರ್ಡನ್ ಆಗಿರ್ಬೋದು ಮತ್ತು ಸಮಾಜ ವಿಜ್ಞಾನ ಶಿಕ್ಷಕರಾಗಿರ್ತಕ್ಕಂಥ ಬಸವರಾಜ ಬಂಡ್ರಗಲಾಗಿರ್ಬೋದು ಅವರ ಮೇಲೆ ಯಾವುದೇ ರೀತಿಯ ಕಾನೂನು ಕ್ರಮವನ್ನು ಕೈಗೊಂಡಿರೋದಿಲ್ಲ. ಮಾನ್ಯ DC ಅವರಿಗೆ ಅದ್ರ ಬಗ್ಗೆ ಹೇಳಿದ್ವಿ. ಅವರು ಹೋದ ತಕ್ಷಣ ನಾವು ಅದ್ರ ಬಗ್ಗೆ ಕ್ರಮ ತೊಗೊಳ್ತೀವಿ ಅಂತ ಹೇಳಿದರು. ಆದಾಗ್ಯೂ ಅವರು ತೊಗೊಂಡಿಲ್ಲ. ಈ ಬಗ್ಗೆ ಆದಷ್ಟು ಬೇಗ ಕ್ರಮ ತೆಗೆದುಕೊಳ್ಳದೇ ಹೋದಲ್ಲಿ ಮಕ್ಕಳು ಅತಿ ಭಯದಿಂದ ವಾತಾವರಣದಲ್ಲಿ ಕಲಿತಾ ಇದ್ದಾರೆ. ಬಾಬಾ ಸಾಹೇಬರ ಆಶಯ ಏನಿತ್ತು ಶಿಕ್ಷಣ ಪಡಿಬೇಕನ್ನೋದು, ಅದನ್ನು ದಲಿತ ಕುಟುಂಬಗಳು ಶಿಕ್ಷಣದ ವಂಚಿತರಾಗುವಂತೆ ಈ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಇದರ ಬಗ್ಗೆ ನಾವು ಕಠಿಣವಾದ ಹೋರಾಟಗಳನ್ನು ಮುಂದಿನ ದಿನಮಾನಗಳಲ್ಲಿ ಮಾನ್ಯ ಜಿಲ್ಲಾಡಳಿತ ಭವನದಲ್ಲಿ ಹಾಗೂ ರಾಜ್ಯ ಮಟ್ಟದಲ್ಲಿ ಎಲ್ಲ ದಲಿತ ಪರ ಸಂಘಟನೆಗಳು ಒಗ್ಗೂಡಿಕೊಂಡು ಇದನ್ನು ಹೋರಾಟ ಮಾಡಬೇಕಂತಂದು ತಮ್ಮಲ್ಲಿ ಎಲ್ಲ ದಲಿತ ಪರ ಸಂಘಟನೆಗಳಲ್ಲಿ ಹಾಗೂ ಅಧಿಕಾರ ವರ್ಗವನ್ನು ದಲಿತ ಮಕ್ಕಳನ್ನು ಹಿಂದುಳಿಕೆ ಶಿಕ್ಷಣದಿಂದ ವಂಚಿತರಾಗುವಂತೆ ಮಾಡ್ತಕ್ಕಂಥ ಅಧಿಕಾರ ವರ್ಗವನ್ನು ದಯವಿಟ್ಟು ಈ ಕೂಡಲೇ ಸಮಾನತೆಗೊಳಿಸಿ ಸರ್ಕಾರ ಆ ಬಗ್ಗೆ ದಿಟ್ಟ ಕ್ರಮ ತೆಗೆದುಕೊಳ್ಬೇಕಂತಂದು ಈ ಮಾಧ್ಯಮದ ಮೂಲಕ ನಾನು ವ್ಯಕ್ತಪಡಿಸ್ತಾ ಇದ್ದೇನೆ. ಇಳಕಲ್ ತಾಲೂಕಿನಲ್ಲಿರ್ತಕ್ಕಂಥ ಡಾಕ್ಟರ್ BR ಅಂಬೇಡ್ಕರ್ ವಸತಿ ಶಾಲೆಯಲ್ಲಿ ಮಕ್ಕಳ ಮೊನ್ನೆ ತಾನೇ ಅದನ್ನು ಭೀಮ್ ಆರ್ಮಿ ಸಂಘಟನೆಯವರು ಅದನ್ನು ಬಹಿರಂಗಪಡಿಸ್ತಕ್ಕಂಥ ವಿಷಯವನ್ನು ಸಮಾಜ ಕಲ್ಯಾಣ ಇಲಾಖೆಯ DD ಆಗಿರ್ತಕ್ಕಂಥ ನಂದಾ ಅಣಬರಟ್ಟಿಯವರು ಇದು ಒಂದು ತೋರಿಕೆಗೋಸ್ಕರ ತನಿಖೆ ಮಾಡಿ ಯಾವುದೇ ಅಧಿಕಾರಿಗಳ ಮೇಲೆ ಯಾವುದೇ ರೀತಿಯ ಕ್ರಮ ಕೈಗೊಳ್ಳದೆ ತಾವು ಅದನ್ನು ನುಣುಪಾಗಿ ಜಾರಿಕೊಂಡಿದ್ದಾರೆ. ಆ ಸಮಸ್ಯೆಯಿಂದ ಅಲ್ಲಿರ್ತಕ್ಕಂಥ ಮಕ್ಕಳನ್ನ ಈಗಿರ್ತಕ್ಕಂಥ 3 ಅಧಿಕಾರಿಗಳ ಮೇಲೆ, 3 ಸಿಬ್ಬಂದಿಗಳ ಮೇಲೆ, ಸ್ಟಾಫ್ ನರ್ಸ್ ಆಗಿರ್ಬೋದು, ಪ್ರಾಂಶುಪಾಲರಾಗಿರ್ಬೋದು, ವಾರ್ಡನ್ ಆಗಿರ್ಬೋದು ಮತ್ತು ಸಮಾಜ ವಿಜ್ಞಾನ ಶಿಕ್ಷಕರಾಗಿರ್ತಕ್ಕಂಥ ಬಸವರಾಜ ಬಂಡ್ರಗಲಾಗಿರ್ಬೋದು ಅವರ ಮೇಲೆ ಯಾವುದೇ ರೀತಿಯ ಕಾನೂನು ಕ್ರಮವನ್ನು ಕೈಗೊಂಡಿರೋದಿಲ್ಲ. ಮಾನ್ಯ DC ಅವರಿಗೆ ಅದ್ರ ಬಗ್ಗೆ ಹೇಳಿದ್ವಿ. ಅವರು ಹೋದ ತಕ್ಷಣ ನಾವು ಅದ್ರ ಬಗ್ಗೆ ಕ್ರಮ ತೊಗೊಳ್ತೀವಿ ಅಂತ ಹೇಳಿದರು. ಆದಾಗ್ಯೂ ಅವರು ತೊಗೊಂಡಿಲ್ಲ. ಈ ಬಗ್ಗೆ ಆದಷ್ಟು ಬೇಗ ಕ್ರಮ ತೆಗೆದುಕೊಳ್ಳದೇ ಹೋದಲ್ಲಿ ಮಕ್ಕಳು ಅತಿ ಭಯದಿಂದ ವಾತಾವರಣದಲ್ಲಿ ಕಲಿತಾ ಇದ್ದಾರೆ. ಬಾಬಾ ಸಾಹೇಬರ ಆಶಯ ಏನಿತ್ತು ಶಿಕ್ಷಣ ಪಡಿಬೇಕನ್ನೋದು, ಅದನ್ನು ದಲಿತ ಕುಟುಂಬಗಳು ಶಿಕ್ಷಣದ ವಂಚಿತರಾಗುವಂತೆ ಈ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಇದರ ಬಗ್ಗೆ ನಾವು ಕಠಿಣವಾದ ಹೋರಾಟಗಳನ್ನು ಮುಂದಿನ ದಿನಮಾನಗಳಲ್ಲಿ ಮಾನ್ಯ ಜಿಲ್ಲಾಡಳಿತ ಭವನದಲ್ಲಿ ಹಾಗೂ ಮಕ್ಕಳನ್ನು ಈ ರೀತಿ ನಡೆಸ್ಕೊಳ್ಳೋದಿದೆಯಲ್ಲ, ಇದು ಅಕ್ಷಮ್ಯ. ನಾವು ಸುದ್ದಿ ಪ್ರಸಾರ ಮಾಡಿದ ನಂತರದಲ್ಲಿ ಸ್ಥಳಕ್ಕೆ ಹೋದಂಥವರು ಮಕ್ಕಳ ಕಲ್ಯಾಣ ಸಮಿತಿ ಹಾಗೂ ಸರ್ಕಾರಿ ಅಧಿಕಾರಿಗಳು ಅಲ್ಲಿ ತೆರಳಿದ್ದಾರೆ. ಮಕ್ಕಳ ಕಲ್ಯಾಣ ಸಮಿತಿ ಕೂಡ ಹೋಗಿದೆ. ಮಕ್ಕಳ ಹಕ್ಕುಗಳ ರಕ್ಷಣೆ ಆಗಬೇಕು, ಈ ನಿಟ್ಟಿನಲ್ಲಿ ಯಾವೆಲ್ಲ ರೀತಿಯ ಕ್ರಮ ವಹಿಸಿದ್ದಾರೆ ನೋಡೋಣ. ಬಾಗಲಕೋಟೆ ಜಿಲ್ಲೆಯ ಹುನಗುಂದ ತಾಲೂಕಿನ ಇಳಕಲ್ನಲ್ಲಿ ಈ ಹಾಸ್ಟೆಲ್ನಲ್ಲಿ ಇಂಥ ದೊಡ್ಡ ಅವ್ಯವಸ್ಥೆ ನಡೆದಿದ್ದರೂ ಕೂಡ ಯಾರೊಬ್ಬರು ಪ್ರಶ್ನೆ ಮಾಡಿರಲಿಲ್ಲ. ಅಧಿಕಾರಿಗಳ ಕಣ್ಣು ತರಿಸಿರಲಿಲ್ಲ. ಅಧಿಕಾರಿಗಳು ಕಣ್ಣಿದ್ದು ಕೂಡಾಗಿದ್ದರು. ನಂತರದಲ್ಲಿ ಸುದ್ದಿ ಪ್ರಸಾರವಾದ ನಂತರದಲ್ಲಿ ಎಲ್ಲರೂ ಓಡೋಡಿ ಹೋಗಿದ್ದಾರೆ ಇಳಕಲ್ನ ಅಂಬೇಡ್ಕರ್ ಶಾಲೆಗೆ. ಅಧಿಕಾರಿಗಳ ತಂಡ ಭೇಟಿ ಕೊಟ್ಟಿದ್ದಾರೆ. TV5 ವರದಿ ಪ್ರಸಾರದ ನಡುವೆ ಶಾಲೆಗೆ ಅಧಿಕಾರಿಗಳು ದೌಡಾಯಿಸಿದ್ದಾರೆ. ಶಾಲೆಗೆ ಭೇಟಿ ನೀಡಿ ಸಮಾಜ ಕಲ್ಯಾಣ ಅಧಿಕಾರಿಗಳು ಪರಿಶೀಲನೆಯನ್ನು ಮಾಡಿದ್ದಾರೆ, ಮಕ್ಕಳನ್ನು ವಿಚಾರಿಸಿದ್ದಾರೆ. ಬಾಗಲಕೋಟೆಯಲ್ಲಿ TV5 ಕನ್ನಡದ ಅತಿದೊಡ್ಡ ಇಂಪ್ಯಾಕ್ಟ್ ಇದು. ಅಧಿಕಾರಿಗಳು ಹೋಗಿದ್ದಾರೆ. ಮಕ್ಕಳ ಕಲ್ಯಾಣ ಸಮಿತಿಯವರು, ಮಕ್ಕಳ ರಕ್ಷಣಾ ಸಮಿತಿಯವರು ತೆರಳಿದ್ದಾರೆ. ಬೆಳಿಗ್ಗೆ 10:30ಕ್ಕೆ ಅಂದರೆ ಈಗ ಮಕ್ಕಳ ರಕ್ಷಣಾ ಸಮಿತಿ ಜಿಲ್ಲಾಧಿಕಾರಿ ಎಂ ಜಾನಕಿ ಮೇಡಮ್ ಕೂಡ ಇದ್ದಾರೆ. ಜಿಲ್ಲಾಧಿಕಾರಿ ಜಾನಕಿ ಅವರು ಕೂಡ ಸ್ಥಳಕ್ಕೆ ತೆರಳಿದ್ದಾರೆ. ಅಲ್ಲಿರುವಂಥ ಸ್ಥಳೀಯರಿಂದ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. ಇತರೆ ಅಧಿಕಾರಿಗಳೊಂದಿಗೆ ಖುದ್ದು ಜಿಲ್ಲಾಧಿಕಾರಿಗಳಲ್ಲಿಗೆ ತೆರಳಿ ವಿಚಾರಿಸಿದ್ದಾರೆ. ಏನೆಲ್ಲ ಸಮಸ್ಯೆ ಆಗಿದೆ, ಮಕ್ಕಳ ಪರಿಸ್ಥಿತಿ ಹೇಗಿದೆ, ಮಕ್ಕಳ ಜೀವನ ಗುಣಮಟ್ಟ ಹೇಗಿದೆ, ಮಕ್ಕಳ ವಿದ್ಯಾಭ್ಯಾಸದ ಹಂತ ಹೇಗೆ ನಡೀತಾ ಇದೆ, ಈ ಕೋಳಿ ಶೆಡ್ನಲ್ಲಿ ವಾತಾವರಣ ಹೇಗಿದೆ, ಎಲ್ಲವೂ ಕೂಡ
ಜಿಲ್ಲಾಧಿಕಾರಿ KM ಜಾನಕಿ ಮೇಡಮ್ಗೆ ಬಂದಿದೆ. ಜಾನಕಿ ಅವರು ಅಲ್ಲಿರುವಂಥ ಗ್ರಾಮಸ್ಥರು, ಪಾಲಕರು, ಪೋಷಕರು, ಇದನ್ನು ಕಂಡಿರುವಂಥವರೆಲ್ಲರಿಂದಲೂ ಕೂಡ ಮಾಹಿತಿಯನ್ನು ಪಡೆದುಕೊಳ್ತಾ ಇದ್ದಾರೆ. ಈ ನಂತರದಲ್ಲಿ ಅವರು ಮಕ್ಕಳಿಂದಲೂ ಕೂಡ ಕೆಲವಷ್ಟು ಮಾಹಿತಿಯನ್ನು ಪಡೆದುಕೊಳ್ತಾ ಇದ್ದಾರೆ. ರಾಕ್ಷಸಿ ಪ್ರವೃತ್ತಿ ತೋರಿದ್ರಲ್ಲ ನೋಡಿ, ಶಾಲೆ ಕಟ್ಟಡದ ಒಳಗಿಂದಲೂ ಕೂಡ ಬಂದಿದ್ದಾರೆ. ಅಂದರೆ ನೋಡಿ, ಪರಿಶೀಲನೆಯನ್ನು ಮಾಡಿದ್ದಾರೆ. ಹೇಗಿದೆ ಸಮಾಜ ಕಲ್ಯಾಣ ಇಲಾಖೆಯ ಈ ಅಂಬೇಡ್ಕರ್ ಹಾಸ್ಟೆಲ್, ಹೇಗಿದೆ, ಯಾವ ರೀತಿಯೆಲ್ಲ ಕೆಟ್ಟ ವ್ಯವಸ್ಥೆಯಲ್ಲಿದೆ, ಕೋಳಿ ಶೆಡ್ನಲ್ಲಿ ಮಕ್ಕಳು ಹೇಗೆ ವಿದ್ಯಾಭ್ಯಾಸವನ್ನು ಮಾಡಲಿಕ್ಕೆ ಸಾಧ್ಯವಾಗುತ್ತೆ, ಮಕ್ಕಳ ಮನಸ್ಸಿನ ಮೇಲೆ ಇದು ಎಷ್ಟು ದೊಡ್ಡ ಪರಿಣಾಮವನ್ನು ತಂದೊಡ್ಡುತ್ತೆ, ಹೀಗೆ ಎಲ್ಲ ಅಂಶಗಳು ಕೂಡ ಖುದ್ದು ಜಿಲ್ಲಾಧಿಕಾರಿಗಳೇ ಗಮನಿಸಿದ್ದಾರೆ. ಅವ್ರ ತಂದೆ ಬಂದು ನಮ್ಗೆ ಹೇಳಿದ್ರು, ಆ ಮಿಷನ್ ಐತಲ್ರಿ, ಮಿಷನರಿ ಕಾಣ್ತಲ್ರಿ, ಆ ಮಿಷನರಿ ಒಳಗೆ ಹುಡುಗ ಕೈ ಇಟ್ಟಿರ್ತಂದ್ರಿ ಅಡ್ಬಳ್ಳು. ಅಲ್ಲಿ ಮಿಷನರಿ ಕಾಣ್ತಲ್ರಿ ಮೇಡಮ್ರ, ಆ ಮಿಷನರಿ ಒಳಗೆ ಅಲ್ಲಿ ಏನೋ ಆಟ ಆಡೋಕೆ ಹೋಗಿ ಹುಡುಗರು ಬಳ್ಳಿ ಡ್ಯಾಮೇಜ್ ಆಗಿದ್ರು ಮೇಡಮ್ ಅಡ್ಬಳ್ಳು. ಹಾಂ ಹುಡುಗನು ಅವ್ರು ಏನು ಆಟ ಆಡ್ತಾ ಹೋಗ್ಯಾರ ಮೇಡಮ್, ಅವ್ರು ಎದಕ್ಕೆ ಹೋಗ್ಯಾರ ಗೊತ್ತಿಲ್ಲ, ಹುಡುಗ ಆಟ ಆಡ್ಕೊಂತ ಹೋಗಿ ಆ ಮಿಷನರಿ ಕೈ ದಯವಿಟ್ಟು ಅವೆಲ್ಲ ಹುಡುಗಿನ ಗೊತ್ತಾಗಲ್ಲ ಅಂತೆಲ್ಲ ಮಾಡಬಾರ್ದಂದ್ರೆ ನೀವು ಅವ್ರಿಗೆ ಏನು ಆ್ಯಕ್ಷನ್ ತೋರಿ ಮೇಡಮ್ ಪ್ಲೀಸ್ ದಯವಿಟ್ಟು. ಇಲ್ಲಾಂದ್ರೆ ಈಗ ಮಾಡ್ಕೊಂತ ಹೋದ್ರೆ ಮಕ್ಕಳು ನಿನ್ನೆ ಜಾತ್ರೆದಾಗಿದ್ದೀವಿ ಮೇಡಮ್, ನಿನ್ನೆ ಜಾತ್ರೆದಾಗಿದ್ದೀವಿ ಮೇಡಮ್, ಫ್ರೆಂಡ್ಸ್ ಬಂದಿದ್ರಿ, ಬಂದು ಅವ್ರ ತಂದೆ ಬಂದು ನಮ್ಗೆ ಹೇಳಿದ್ರು, ಆ ಮಿಷನ್ ಐತಲ್ರಿ, ಮಿಷನರಿ ಕಾಣ್ತಲ್ರಿ, ಆ ಮಿಷನರಿ ಒಳಗೆ ಹುಡುಗ ಕೈ ಇಟ್ಟಿರ್ತಂದ್ರಿ ಅಡ್ಬಳ್ಳು. ಅಲ್ಲಿ ಮಿಷನರಿ ಕಾಣ್ತಲ್ರಿ ಮೇಡಮ್ರ, ಆ ಮಿಷನರಿ ಒಳಗೆ ಅಲ್ಲಿ ಏನೋ ಆಟ ಆಡೋಕೆ ಹೋಗಿ ಹುಡುಗರು ಬಳ್ಳಿ ಡ್ಯಾಮೇಜ್ ಆಗಿದ್ರು ಮೇಡಮ್ ಅಡ್ಬಳ್ಳು. ಹಾಂ ಹುಡುಗನು ಅವ್ರು ಏನು ಆಟ ಆಡ್ತಾ ಹೋಗ್ಯಾರ ಮೇಡಮ್, ಅವ್ರು ಎದಕ್ಕೆ ಹೋಗ್ಯಾರ ಗೊತ್ತಿಲ್ಲ, ಹುಡುಗ ಆಟ ಆಡ್ಕೊಂತ ಹೋಗಿ ಆ ಮಿಷನರಿ ಕೈ ದಯವಿಟ್ಟು ಅವೆಲ್ಲ ಹುಡುಗಿನ ಗೊತ್ತಾಗಲ್ಲ ಅಂತೆಲ್ಲ ಮಾಡಬಾರ್ದಂದ್ರೆ ನೀವು ಅವ್ರಿಗೆ ಏನು ಆ್ಯಕ್ಷನ್ ತೋರಿ ಮೇಡಮ್ ಪ್ಲೀಸ್ ದಯವಿಟ್ಟು. ಇಲ್ಲಾಂದ್ರೆ ಈಗ ಮಾಡ್ಕೊಂತ ಹೋದ್ರೆ ಮಕ್ಕಳು ನಿನ್ನೆ ಜಾತ್ರೆದಾಗಿದ್ದೀವಿ ಮೇಡಮ್, ನಿನ್ನೆ ಜಾತ್ರೆದಾಗಿದ್ದೀವಿ ಮೇಡಮ್, ಫ್ರೆಂಡ್ಸ್ ಬಂದಿದ್ರಿ, ಬಂದು ಅವ್ರ ತಂದೆ ಬಂದು ನಮ್ಗೆ ಹೇಳಿದ್ರು, ಇದು ಅಲ್ಲಿನ ಸ್ಥಳೀಯರು, ಪೋಷಕರು ಜಿಲ್ಲಾಧಿಕಾರಿಗಳಿಗೆ ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಹೇಳಿ ಕೇಳಿ ಬೇಸಿಗೆಗಾಲ, ಬೇಸಿಗೆಯಲ್ಲಿ ನಾವಿದ್ದೇವೆ. ಬೇಸಿಗೆಯಲ್ಲಿ ಈ ಮಕ್ಕಳ ವನವಾಸ ಯೋಚನೆ ಮಾಡಲಿಕ್ಕೂ ಕೂಡ ಸಾಧ್ಯವಾಗೋದಿಲ್ಲ. ಮೇಲೆ ಶೀಟ್ ಹಾಕಿದ್ದಾರೆ, ಈ ಶೀಟ್ಗಳಲ್ಲಿ ಮಕ್ಕಳು ವಿದ್ಯಾಭ್ಯಾಸವನ್ನು ಮಾಡಬೇಕಾಗತ್ತೆ. ಎಸ್, ಇದೀಗ ಜಿಲ್ಲಾಧಿಕಾರಿಗಳಾಗಿರುವಂಥ ಜಾನಕಿ ಮೇಡಮ್ ನಮ್ಮ ಸಂಪರ್ಕಕ್ಕೆ ಬಂದಿದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ, ಹೇಳ್ರಿ ಮೇಡಮ್. ಈಗ ಇಳಕಲ್ ಶಾಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಾವು ಕೂಡ ವಿಸಿಟ್ ಮಾಡಿದ್ರಿ. ಹೌದು. ತಮಗೇನು ಅನ್ನಿಸ್ತು ಮೇಡಮ್? ಏನೆಲ್ಲ ಲೋಪಗಳಿದೆ ಅಂತ ಕಾಣಿಸ್ತು ಮೇಡಮ್? ಇಲ್ಲ, ತುಂಬಾ ಇದರಲ್ಲಿದೆ, ಮೂಲಭೂತ ಸೌಕರ್ಯಗಳ ಕೊರತೆ ತುಂಬಾ ಇದೆ. ಓಕೆ. ಆ ದಿನನೇ ನಾನು ನಮ್ಮ ED ಅವ್ರಿಗೆ ಮಾತಾಡಿದ್ದೀನಿ. ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಇರ್ತಾರೆ, ಕ್ರೈಸ್ಟ್ ಅಂತ ಸಂಸ್ಥೆ ಇದೆ, ಓಕೆ, ವಸತಿ ಶಿಕ್ಷಣಗಳ ಸಂಸ್ಥೆ ಅಂತ. ಓಕೆ. ಈಗ ಅವರ ಅಂಡರ್ ಅಲ್ಲಿ ಬರ್ತದೆ. ಅವ್ರಿಗೆ ಆ ದಿನನೇ ನಾನು ಮಾತಾಡಿ ಒಂದು ರಿಪೋರ್ಟ್ ಕೂಡ ಕಳ್ಸಿದೀನಿ, ಒಂದು DO ಲೆಟರ್ ಬರ್ದಿದ್ದೀನಿ. ಓಕೆ ಮೇಡಮ್. ಈ ಸಂಬಂಧಪಟ್ಟವ್ರ ಮೇಲೆ ಆಕ್ಷನ್ ತಗೋಬೇಕು, ಮತ್ತೆ ಆ ಇದನ್ನೇ ಚೇಂಜ್ ಮಾಡ್ಬೇಕು, ಸ್ಥಳ ಬದಲಾವಣೆ ಮಾಡ್ಬೇಕು, ಆ ಮಕ್ಳಿಗೆ ಅಲ್ಲಿ ಸುರಕ್ಷತೆ ವಾತಾವರಣ ಕಲ್ಪಿಸುವ ಸಲುವಾಗಿ ಅಂತ ರೆಕಮೆಂಡ್ ಮಾಡಿದ್ದೀನಿ. ಇಮಿಡಿಯೇಟ್ ಆಕ್ಷನ್ ತಗೊಳ್ಳಿ ಅಂತಾನು ಹೇಳಿದ್ದೀನಿ. ನಾನು ಫಾಲೋ ಅಪ್ ಮಾಡ್ತಿದ್ದೀನಿ. ಎಸ್ ಮೇಡಮ್, ತಮ್ಮನ್ನು ನಾವು ಗಮನಿಸಿದ್ದೇವೆ. ತಾವು ಹಾಸನದಲ್ಲಿ ADC ಆಗಿದ್ದ ದಿನಗಳಿಂದಲೂ ಕೂಡ ಗಮನಿಸಿದ್ದೇವೆ. ಸೂಕ್ಷ್ಮ ಮತಿಗಳಾಗಿದ್ದೀರಿ, ಭಾಳ ಕನ್ಸರ್ನನ್ನು ಹೊಂದಿರುವ ವ್ಯಕ್ತಿಗಳಾಗಿದ್ದೀರಿ. ಹೀಗಾಗಿ ತಕ್ಷಣ ತಮ್ಮಿಂದ ನಿರೀಕ್ಷೆ ನಾವು ಮಾಡೋದೇನು ಅಂತ ಹೇಳಿದ್ರೆ, ಮಕ್ಕಳಿಗೆ ಭಾಳ ಬೇಗ ಪರಿಹಾರ ಒದಗಿಸ್ಬೇಕು ಅಂತ ಹೇಳಿ ಮೇಡಮ್. ನಾನು ಆ ನಿಟ್ಟಲ್ಲಿ ಎಲ್ಲ ಕ್ರಮನೂ ಮಾಡ್ತೀನಿ. ನಾನು ವೈಯಕ್ತಿಕವಾಗಿ ಮತ್ತೆ ಜಿಲ್ಲಾಡಳಿತದಿಂದ ಏನ್ ಕ್ರಮ ವಹಿಸ್ಬೋದು ಅದೆಲ್ಲನೂ ನಾನು ಪರ್ಸನಲಿ ಫಾಲೋ ಅಪ್ ಮಾಡ್ತೀನಿ. ಜೊತೆಗೆ ಮೇಡಮ್, ಈಗ ಮಕ್ಕಳಿಗೆ ತೊಂದರೆ ಕೊಡುವಂತ, ಕಿರುಕುಳ ಕೊಡುವಂತ ರೀತಿಯಲ್ಲಿ ಕೂಡ ಅಲ್ಲಿನ ಶಿಕ್ಷಕರು ಮತ್ತೆ ಪ್ರಾಂಶುಪಾಲರು ನಡ್ಕೊಂಡಿದ್ದಾರೆ ಅಂತ ಅದ್ರ ಬಗ್ಗೆ ಈಗ ಅವ್ರಿಗೆ ನೋಟಿಸ್ ಇಶ್ಯೂ ಆಗಿದೆ. ಸದ್ಯದಲ್ಲೇ ಅವ್ರ ಉತ್ತರ ತಗೊಂಡ ತಕ್ಷಣ ಅವ್ರು ಇಡೀ ಕ್ರಮ ವಹಿಸ್ತಾರೆ. ಓಕೆ. ಯಾಕಂದ್ರೆ ಸಿರಿಂಜ್ಗಳನ್ನ ಚುಚ್ಚೋದು ಅಥವಾ ಮನಸೋಚ್ಚೆ ಬಾಸುಂಡೆ ಬರೋ ರೀತಿಯಲ್ಲಿ ಹೊಡೆಯೋದು, ಈ ಥರದ್ದೆಲ್ಲ ಪ್ರಕರಣಗಳಾಗಿದೆ ಮೇಡಮ್. ಹೌದು, ನನಗೂ ಅದು ಸಂವಿಧಾನ ಜಾತಿಗೆ ಬಂದಾಗ ಮಕ್ಳು ಹೇಳ್ಕೊಂಡ್ರು ಅಂತ ಅಲ್ಲಿ ಪೋಷಕರು ಹೇಳಿದ್ರು ನಾನು ಹೋದಾಗ. ಅದೆಲ್ಲದ್ರ ಬಗ್ಗೆ ಸಮಗ್ರವಾಗಿ ತನಿಖೆ ಮಾಡಿಸ್ತೀವಿ ನಮ್ಮ ಮಕ್ಕಳ ಹಕ್ಕುಗಳ ರಕ್ಷಣಾ ಘಟಕದಿಂದ.
ಅಲ್ಲಿ ತಜ್ಞರು ಇರ್ತಾರೆ, ಕೌನ್ಸಿಲರ್ ಇರ್ತಾರೆ, ಮಕ್ಳ ಜೊತೆ ಮಾತಾಡಿ. ಈಗ ನಾವುಗಳು ಹೋಗಿ ಮಾತಾಡಿದ್ರದು ತುಂಬಾ ಇದನ್ಸ್ಬೋದು, ಮಕ್ಳ ಜೊತೆ ನಮ್ಗೆ ಹೆಂಗೆ ಇದ್ ಮಾಡೋದು ಅಂತ. ಅವ್ರದೇ ತಜ್ಞರು ಇದಾರೆ, ನಮ್ಮ ಮಕ್ಕಳ ಹಕ್ಕುಗಳ ರಕ್ಷಣಾ ಘಟಕ ಇದೆ ಇಲ್ಲಿ. ಓಕೆ, ಅವ್ರಿಗೆ ಹೇಳಿದೀನಿ ನಾನು, ಅವ್ರನ್ನ ಕಳಿಸಿ ಅವ್ರ ಜೊತೆ ಕೌನ್ಸಿಲಿಂಗ್ ಮಾಡಿಸಿ ಏನಾಗಿದೆ ಅಂತ ತಿಳಿದು ಯಾರು ತಪ್ಪಿತಸ್ಥರಿದ್ರು ಅವ್ರ ಮೇಲೆ ಕ್ರಮ ಆಗೋದು ನೋಡ್ಕೊಳ್ತೀನಿ. ಒಂದು ಎಚ್ಚರಿಕೆ ಸಂದೇಶ ಮೇಡಮ್, ಯಾಕಂದ್ರೆ ಈ ರೀತಿ ನಡೆದುಕೊಳ್ಳೋರಿಗೆ ಹೌದು, ಯಾರಿಗೂ ಅಧಿಕಾರ ಇಲ್ಲ, ಯಾರಿಗೂ ಇದಿಲ್ಲ. ಆ ತರದವ್ರು ಅಂತ ಕೆಲಸ ಮಾಡಕ್ಕೆ ಹೋಗ್ಬಾರ್ದು. ಟೀಚಿಂಗ್ ಕೆಲಸ ಆ ತರದ್ದು ಇದೆ ಅಂದ್ರೆ ಅವ್ರಿಗೆ ಏನ್ ಅಧಿಕಾರ ಇದೆ ಆತರ ಮಾಡಕ್ಕೆ? ಅವ್ರ ಕೆಲಸ ಬಿಟ್ಬಿಟ್ಟು ಬೇರೆ ಕೆಲಸ ಮಾಡ್ಬೇಕು, ಆ ಮೆಸೇಜ್ ಹೋಗುತ್ತೆ ಅವ್ರಿಗೆ. ಎಸ್ ಮೇಡಮ್. ಜೊತೆಗೆ ಅಲ್ಲಿರುವಂತ ಅನೇಕ ನಿಮ್ಮ ಜಿಲ್ಲೆಯಲ್ಲಿ ಅನೇಕ ಹಾಸ್ಟೆಲ್ಗಳು ಕೂಡ ಬಾಡಿಗೆ ಕಟ್ಟಡದಲ್ಲೇ ಮುಂದುವರಿತಾ ಇದ್ದಾವೆ ಅಂತ. ಒಂದು ಮಹಾಲಿಂಗಪುರದಲ್ಲಿ ಒಂದು ಇದೆ ಅಂತ ಹೇಳಿದ್ದಾರೆ. ಅದು ಇದೆಲ್ಲ ಕ್ರೈಸ್ಟ್ ಇದೆ, ನಮ್ಮ ಆಲ್ಮೋಸ್ಟ್ BCM ಸೋಷಿಯಲ್ ವೆಲ್ಫೇರ್ ಇದೆ. ಅವ್ರಿಗೆ ಹೇಳಿದೀನಿ ನಾನು, ಕ್ರೈಸ್ಟ್ ಇಡಿ ಅವ್ರಿಗೆ ಇಲ್ಲಿಗೆ ನಮ್ ಜಿಲ್ಲೆಗೆ ಬಂದು ಒಂದ್ ಸಭೆ ಮಾಡಿ ಅಂತ. ಅವ್ರು ನೇರ ಅಲ್ಲಿಂದ ನಿಯಂತ್ರಣ ಮಾಡ್ತಿರ್ತಾರೆ. ಹಂಗಾಗಿ ಏನು ಕಮ್ಯುನಿಕೇಶನ್ ಇದಾಗಿರ್ಬೋದು, ಅವ್ರನ್ನೇ ಕರೆಸ್ತೀನಿ ನಾನು ಇಲ್ಲಿಗೆ ಒಂದಿನ ಕರೆಸಿ ಈ ವಸತಿ ಸಂಸ್ಥೆಗಳ ಎಲ್ಲ ಶಾಲೆಗಳು ಮತ್ತೆ ಪ್ರಿನ್ಸಿಪಾಲ್ರು ಅವ್ರ ಜೊತೆ ಒಂದು ಮೀಟಿಂಗ್ ಮಾಡಿ ಒಂದು ಸ್ಟ್ರೀಮ್ ಲೈನ್ ಮಾಡ್ತೀವಂತೆ. ಮೇಡಮ್, ಇದು ಈಗ ಇಲ್ಕಲ್ ಶಾಲೆ ಇದೆಯಲ್ಲ, ಅದು ವಾಸಕ್ಕೆ ಯೋಗ್ಯವಾದಂಥದ್ದು ಅಥವಾ ವಿದ್ಯಾಭ್ಯಾಸಕ್ಕೆ ಯೋಗ್ಯವಾದಂಥದ್ದು ಅಂತ ಅನಿಸ್ತಾ ನಿಮ್ಗೆ ಆ ಸ್ಥಳ? ಇಲ್ಲ, ಆಗಿಲ್ಲ. ನಾನು ಹಂಗೆ ಬರ್ದಿದ್ದೀನಿ. ಆತರ ಇಲ್ಲ. ಅಲ್ಲಿ 200 ಮಕ್ಳುಗಳು ಕೂತು ವ್ಯಾಸಂಗ ಮಾಡೋ ಪರಿಸ್ಥಿತಿ, ಹಾಲ್ಟ್ ಮಾಡೋ ಪರಿಸ್ಥಿತಿ ಇಲ್ಲ. ನಾನು ಬರ್ದಿದ್ದೀನಿ ಅವ್ರಿಗೆ ಇಮಿಡಿಯೇಟ್ ಆಗಿ ಚೇಂಜ್ ಮಾಡಿ ಅಂತ. ಅವ್ರು ಕೂಡ ಅವ್ರಿಗೆ ನನ್ನ ವರದಿ ಹೋದ್ ಮಾರನೇ ದಿನನೇ ಸೋಷಿಯಲ್ ವೆಲ್ಫೇರ್ DDಗೆ ಬೇರೆ ಜಾಗ ಹುಡುಕಿ ಅಂತ ಹಾಕಿದ್ದಾರೆ, ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. 7 days ಅಲ್ಲಿ ನೀವು ಬೇರೆ ಜಾಗ ಹುಡುಕಿ ಮಕ್ಕಳನ್ನ ಶಿಫ್ಟ್ ಮಾಡಿ ಅಂತ. ನಾವು ಅವ್ರ ಜೊತೆಗೆ ನಿಂತು ಎಲ್ಲಿ ಒಳ್ಳೆ ಜಾಗ ಇದೆ, ಈಗ ಪರ್ಮನೆಂಟ್ ವ್ಯವಸ್ಥೆ ಆಗೋವರೆಗೂ ತಾತ್ಕಾಲಿಕವಾಗಾದ್ರೂ ಒಳ್ಳೆ ಜಾಗ ಎಲ್ಲಿ ಸಿಗುತ್ತೆ ಅಲ್ಲಿಗೆ ಶಿಫ್ಟ್ ಮಾಡೋ ವ್ಯವಸ್ಥೆ ಮಾಡಿ. ಎಸ್ ಮೇಡಮ್, ಬಾಡಿಗೆ ಕಟ್ಟಡ ಆಗಿದ್ರು ಆ ಕಟ್ಟಡದ ಗುಣಮಟ್ಟ ಅಟ್ ಲೀಸ್ಟ್ ಬದುಕೋಕಾರು ಯೋಗ್ಯತೆ ಇರಬೇಕು. ಅದೇನೆ ನಾನು ಹೇಳಿದ್ದೆ, ಬಾಡಿಗೆ ಕಟ್ಟಡದಲ್ಲಾದ್ರೂ ಕೂಡ ಮೂಲಭೂತ ಸೌಕರ್ಯಗಳಿರ್ಬೇಕು, ಓದೋ ವಾತಾವರಣ ಇರ್ಬೇಕು. ಅದಿಲ್ಲ ಅಲ್ಲಿ. ಏನಾಗಿದೆ ಗೊತ್ತಿಲ್ಲ, ಈಗ ಸರಿ ಮಾಡೋಣಂತೆ. ಎಸ್ ಮೇಡಮ್, ನಾವು ನಿರೀಕ್ಷೆ ಮಾಡ್ತೀವಿ. ಅವ್ರಿಗೂ ಶಿಕ್ಷೆ ಆಗೋಂಗು ನೋಡ್ಕೊಳ್ಳೋಣ. ಎಸ್ ಮೇಡಮ್. ಆಮೇಲೆ ಮಕ್ಳ ಮೇಲಿನ ದೌರ್ಜನ್ಯ ಯಾರು ಸಹಿಸಕ್ ಆಗಲ್ಲ ಅಲ್ವಾ? ಖಂಡಿತ ಮೇಡಮ್. ಅದು ಬಡ ಮಕ್ಕಳು ಮತ್ತು ದಲಿತ ಮಕ್ಕಳು ಬಂದು ಶಾಲೆ ಕಲಿತಾ ಇದ್ದಾರೆ, ಗ್ರಾಮೀಣ ಭಾಗದಿಂದ ಬಂದಿದ್ದಾರೆ, ಅವರು ಶಾಲೆಯಿಂದ ವಂಚಿತರಾಗಬಾರ್ದಲ್ಲ ಮೇಡಮ್, ಈ ಎಲ್ಲ ಕಾರಣಗಳಿಂದಾಗಿ ಅಂತ. ಹೌದು, ಅವ್ರಿಗೆ ನಿರೀಕ್ಷೆ ಇರುತ್ತೆ, ಪೋಷಕರಿಗೆ ನಮ್ಮ ಮನೆಗಿಂತ ಒಳ್ಳೆ ವಾತಾವರಣ ಇರುತ್ತೆ ಅಂತ. ಸರ್ಕಾರ ಆ ನಿಟ್ಟಲ್ಲಿ ಎಲ್ಲ ಕ್ರಮ ಕೈಗೊಂಡು ಅದನ್ನ ಮಾಡಂಗ್ ಮಾಡ್ತೀನಿ ನಾನು. ಎಸ್ ಮೇಡಮ್, ಎಸ್ ಮೇಡಮ್. ಧನ್ಯವಾದಗಳು ಮೇಡಮ್, ನಮ್ಮ ಜೊತೆ ಮಾತನಾಡಿದ್ದಕ್ಕೆ ಹಾಗೂ ಕ್ರಮ ವಹಿಸ್ತೀವಿ ಅಂತ ಹೇಳಿ ಒಂದು ಜವಾಬ್ದಾರಿತ ಮಾತುಗಳನ್ನು ಹೇಳಿದ್ದಕ್ಕೆ ಧನ್ಯವಾದಗಳು. ಇದು ಬಾಗಲಕೋಟೆ ಜಿಲ್ಲೆಯ ಜಿಲ್ಲಾಧಿಕಾರಿಗಳು KM ಜಾನಕಿ ಅವರು ಹೇಳಿರುವಂಥ ಮಾತುಗಳು. ಅವರೇ ಖುದ್ದಾಗಿ ಹೋಗಿ ಭೇಟಿ ಕೊಟ್ಟಿದ್ದಾರೆ. ಪರಿಸ್ಥಿತಿ ಅಲ್ಲಿ ಹೋದ ನಂತರದಲ್ಲಿ ಅವ್ರಿಗೂ ಕೂಡ ಒಂದು ಮನವರಿಕೆ ಆಗಿದೆ, ಯಾವ ರೀತಿ ವಸ್ತುಸ್ಥಿತಿ ಇದೆ, ಯಾವೆಲ್ಲ ರೀತಿಯ ಅಂಶಗಳಿದ್ದಾವೆ, ಮಕ್ಕಳಿಗೆ ವಾಸಯೋಗ್ಯ ಸ್ಥಳನ, ಅದು ವಿದ್ಯಾಭ್ಯಾಸ ಕಲಿಕೆಗೆ ಅನುಕೂಲವಾಗುವಂಥ ಸ್ಥಳನ, ಎಲ್ಲವನ್ನು ಕೂಡ ಪರಿಶೀಲನೆ ಮಾಡಿದ್ದಾರೆ. ತಕ್ಷಣಕ್ಕೆ ಅದನ್ನು ವರ್ಗಾಯಿಸುವಂಥ, ಶಿಫ್ಟ್ ಮಾಡುವಂಥ ಕೆಲಸಕ್ಕೂ ಕೂಡ ವಸತಿ ಶಾಲೆಗಳು ವಿದ್ಯಾರ್ಥಿಗಳ ಜೀವನದಲ್ಲಿ ಬಹಳ ದೊಡ್ಡ ಪ್ರಮುಖ ಸ್ಥಾನವನ್ನು ವಹಿಸುತ್ತೆ. ಸಿದ್ಧಗಂಗಾ ಶ್ರೀಗಳು ಅದಕ್ಕೆ ತ್ರಿವಿಧ ದಾಸೋಹಿಗಳು ಅಂತ ಯಾಕೆ ಪ್ರಖ್ಯಾತಿಯನ್ನು ಪಡೆದರು ಅಂತ ಹೇಳಿದ್ರೆ, ವಸತಿ, ಆಹಾರ, ಶಿಕ್ಷಣ ಮೂರನ್ನು ನೀಡುವ ಕಲ್ಪನೆಯ ಕಾರಣಕ್ಕಾಗಿ ಅನೇಕ ವಿದ್ಯಾರ್ಥಿಗಳು, ಲಕ್ಷಾಂತರ ವಿದ್ಯಾರ್ಥಿಗಳು ಸಿದ್ಧಗಂಗಾ ಮಠದಿಂದ ಹೇಗೆ ದೊಡ್ಡ ದೊಡ್ಡ ಸ್ಥಾನದಲ್ಲಿದ್ದಾರೋ, ವಿಶ್ವದಾದ್ಯಂತವೂ ಕೂಡ ಆ ಶಿಷ್ಯ ಬಳಗ ಹೊಂದಿದ್ದಾರೋ, ಆ ಕಲ್ಪನೆಯಲ್ಲಿ ಹುಟ್ಟಿದ್ದೇ ಈ ವಸತಿ ಶಾಲೆಗಳು. ವಸತಿ ಶಾಲೆಗಳು ಅಂತ ಹೇಳಿದ್ರೆ ಮಕ್ಕಳಿಗೆ, ಬಡ ಮಕ್ಕಳಿಗೂ, ಪ್ರತಿಭಾವಂತ ಬಡ ಮಕ್ಕಳಿಗೆ ಅವಕಾಶ ಸಿಗಬೇಕು. ಕೆಲವಷ್ಟು ಬಡವರಿಗೆ ಶಾಲೆಗೆ ಕಳಿಸ್ಲಿಕ್ಕೆ ಆಗೋದಿಲ್ಲ ಅಥವಾ ಫೀಸ್ ಕಟ್ಟೋಕ್ಕಾಗೋದಿಲ್ಲ. ಉಚಿತವಾದ ವಸತಿ ಸಿಕ್ಕರೆ, ಉಚಿತವಾದ ಬಟ್ಟೆ ಸಿಕ್ಕರೆ, ಉಚಿತವಾದ ಪುಸ್ತಕ ಸಿಕ್ಕರೆ, ಉಚಿತವಾದ ಶಿಕ್ಷಣ ಸಿಕ್ಕರೆ ತಮ್ಮ ಮಕ್ಕಳ ಬದುಕು ಬೆಳಕಾಗತ್ತೆ ಅಂತ ಹೇಳಿ ಈ ಶಾಲೆಗಳಿಗೆ ಕಳಿಸ್ಕೊಡ್ತಾರೆ. ಈ ಶಾಲೆಯಲ್ಲಿ ಓದಿದಂಥ ಅನೇಕರಿದ್ದಾರೆ, ಅನೇಕ ಕಡೆಗಳಲ್ಲಿ ಸಾಧನೆ ಮಾಡಿದ್ದಾರೆ. ಆದರೆ ಇಲ್ಲಿರುವಂಥ ಪ್ರಿನ್ಸಿಪಾಲ್ರು ಮತ್ತು ವಾರ್ಡನ್ ಒಂದು ರೀತಿ ಪಶುಗಳ ರೀತಿಯಲ್ಲಿ ನಡೆದುಕೊಂಡಿದ್ದಾರೆ ಅನ್ನೋದಕ್ಕೆ ಆ ಮಕ್ಕಳೇ ಸಾಕ್ಷಿ. ಮಕ್ಕಳೇ ಹೇಳ್ಕೊಂಡಿದ್ದಾರೆ ಹೇಗೆಲ್ಲ ಅವ್ರನ್ನ ನಡೆಸ್ಕೊಂಡಿದ್ದಾರೆ ಅಂತ ಹೇಳಿ. ಇಂಥ ಶಿಕ್ಷಕರುಗಳಿಗೆ, ಇಂಥ ವಾರ್ಡನ್ಗಳಿಗೆ ತಕ್ಕ ಶಾಸ್ತಿ ಆಗದೆ ಹೋದರೆ ಖಂಡಿತವಾಗೂ ಇಂಥ ಪಶುಗಳ ರೀತಿಯಲ್ಲಿ ನಡೆದುಕೊಳ್ಳುವಂಥವರಿಗೆ ಒಂದು ಶಿಕ್ಷೆ ಅಂತೂ ಆಗೋದಿಲ್ಲ. ಎಸ್, ಇದೀಗ ನಮ್ಮ
ಪ್ರತಿನಿಧಿ ಗುರು ಇದ್ದಾರೆ, ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ. ಗುರು, ಒಂದು ಈಗ ಜಿಲ್ಲಾಧಿಕಾರಿಗಳು ಹೋಗಿದ್ದಾರೆ, ಭೇಟಿ ಕೊಟ್ಟಿದ್ದಾರೆ, ವಸ್ತು ಸ್ಥಿತಿಯನ್ನು ಅವರೇ ಕಣ್ಣಾರೆ ಕಂಡಿದ್ದಾರೆ. ಸ್ಥಳಾಂತರ ಆಗಬೇಕಾಗಿದೆ, ಮಕ್ಕಳಿಗೆ ಒಂದು ಗುಣಮಟ್ಟದ ವಸತಿ ವ್ಯವಸ್ಥೆ ಆಗಬೇಕಾಗಿದೆ, ಶಿಕ್ಷಣ ವ್ಯವಸ್ಥೆ ಬರಬೇಕಾಗಿದೆ, ಜೊತೆಗೆ ಇವ್ರಿಗೂ ಕೂಡ ಕ್ರಮ ಆಗಬೇಕಾಗಿದೆ. ಗುರು ದಶರಥ್, ಖಂಡಿತ. ಯಾಕಂತಂದ್ರೆ ಇಂಥ ದಲಿತ ಶಿಕ್ಷಣ ಒಂದು ಸಂಸ್ಥೆಯಲ್ಲಿ ಇಂಥ ಹೀನ ಕೃತ್ಯಕ್ಕೆ ಯಾಕೆ ಇಲ್ಲಿಯ ಶಿಕ್ಷಕರು ಮತ್ತು ಇಲ್ಲಿಯ ವಾರ್ಡನ್ ಮತ್ತು ಇಲ್ಲಿಯ ವಿಜ್ಞಾನಿ ಶಿಕ್ಷಕಿ ಮುಂದಾದ್ರು ಅನ್ನೋದು ಯಕ್ಷ ಪ್ರಶ್ನೆಯಾಗಿ ಉಳಿದಿರುವಂತದ್ದು. ಯಾಕಂತಂದ್ರೆ ಹಲವು ದಿನಗಳ ಸಮಸ್ಯೆಯನ್ನ TV5 1 ಗಂಟೆ ಕಾಲ ಒಂದು ಪ್ರಸಾರವನ್ನ ಮಾಡಿತ್ತು. ಹೀಗಾಗಿ ಇಲ್ಲಿಯ ಅಧಿಕಾರಿಗಳು ಸಾಕಷ್ಟು ಬಾರಿ ಅವತ್ತು ಜನಧನಿಯ ಒಂದು ಸಂಬಂಧಪಟ್ಟಂತೆ ವಿಸ್ತೃತ ವರದಿಯ ಹಾಗೆ ಸಂಪರ್ಕದಲ್ಲಿರಿ. ನಂದಾ ಅಣಬರಟ್ಟಿ ಅಂತ ಹೇಳಿ ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕರವರು. ಮೇಡಮ್ ನಮಸ್ತೆ. ನಮಸ್ತೆ ಸರ್. ಈಗ ಇಳಕಲ್ ವಿಚಾರ ತಮ್ಮ ಗಮನಕ್ಕೆ ಬಂದಿದೆ, ತಮ್ಮಿಂದ ನೋಟಿಸ್ ಹೋಗಿದೆ ಅಂತ ಕೂಡ ಗೊತ್ತಾಯ್ತು. ಹಾ ಸರ್, ಅದು ಗೊತ್ತಾದ ತಕ್ಷಣನೇ ನಾವು ವಿಸಿಟ್ ಮಾಡಿದೀವಿ. ಮಾಡ್ಬಿಟ್ಟು ಸಂಬಂಧಪಟ್ಟಂತ ಸೈನ್ಸ್ ಟೀಚರು ಮತ್ತೆ ಅಲ್ಲಿರುವಂತಹ ವಾರ್ಡನ್ನು ಆಮೇಲೆ ಪ್ರಿನ್ಸಿಪಲ್ 3 ಜನಕ್ಕೂ ನೋಟಿಸ್ ಜಾರಿ ಮಾಡಿ, ಆಮೇಲೆ ಇದು ಕರ್ನಾಟಕ ವಸತಿ ಶಿಕ್ಷಣ ಸಂಘದ ಇಡಿ ಕಾರ್ಯನಿರ್ವಾಹಕ ನಿರ್ದೇಶಕರು ಅದಕ್ಕೆ ಬರ್ತಾರೆ. ಸೊ ಅವ್ರಿಗೂ ಕೂಡ ಇವ್ರ ಮೇಲೆ ಶಿಸ್ತು ಕ್ರಮ ಮಾಡಿ ಅಂತ ಹೇಳ್ಬಿಟ್ಟು ರಿಪೋರ್ಟ್ ಕಳಿಸಿದ್ದೇವೆ. ಸೊ ಅಲ್ಲಿಂದನೂ ಕೂಡ ಅವ್ರಿಗೆ ನೋಟಿಸ್ ಜಾರಿ ಆಗಿದೆ ಸರ್. ನಿನ್ನೆ ಅವ್ರಿಗೆ ನೋಟಿಸ್ ಜಾರಿ ಆಗಿದೆ. ಮೇಡಮ್, ತಮ್ಮ ಗಮನಕ್ಕೆ ಯಾವಾಗ ಬಂತಿದ್ದು? ಹಲೋ ಮೇಡಮ್, ತಮ್ಮ ಗಮನಕ್ಕೆ ಯಾವಾಗ ಬಂತಿದ್ದು ಅಂತ? ಸರ್, ನನ್ ಗಮನಕ್ಕೆ ರಾತ್ರಿ 10:00 ಬಂತು ಸರ್. ಅದು ವಿಡಿಯೋ ಏನ್ ಬಂತಲ್ಲ 10:00 ಬಂತು. ನಾನ್ ಬೆಳಗ್ಗೆ 10:30 ವಿಡಿಯೋ ನೋಡ್ಕೊಂಡು ಬೆಳಗ್ಗೆನೆ ಹೋಗಿದೆ ಸರ್. ಅರೌಂಡ್ 9 o'clock ಹೋಗಿದ್ದೆ. ಹೋಗ್ಬಿಟ್ಟು ವಿಸಿಟ್ ಮಾಡಿದಾಗ ಸ್ವಲ್ಪ ಅಲ್ಲಿ ಸೈನ್ಸ್ ಟೀಚರು ಸ್ವಲ್ಪ ಇದ್ ಮಾಡಿದ್ದಾರೆ, ಅಂದ್ರೆ ಮಕ್ಳಿಗೆ ಹೆದರ್ಸಿದ್ದಾರೆ. ಅದು ತಪ್ಪು, ಹೆದರ್ಸ್ಬಾರ್ದು ಆತರ ಎಲ್ಲ. ಹಂಗಾಗಿ ಅವ್ರಿಗೆ ಸೀರಿಯಸ್ ಆಗಿ ನಾವು ನೋಟಿಸ್ ಕೊಟ್ಟಿದ್ದೇವೆ. ಮತ್ತೆ ಅವ್ರ ಮೇಲೆ ಆಕ್ಷನ್ ಮಾಡೋಕ್ಕೂ ಕೂಡ ಇಡಿ ಅವ್ರಿಗೂ ಮಾತಾಡಿದ್ದೇವೆ. ಮತ್ತೆ ಇಡಿ ಅವರು ಸಹ ಶಾಲೆ ಅವತ್ತು ಅಲ್ಲೇ ಇದ್ದಾಗಲೇನೆ ಒಂದು VC ಕಂಡಕ್ಟ್ ಮಾಡ್ಬಿಟ್ಟು ಎಲ್ಲ ಸ್ಟಾಫ್ ಮೀಟಿಂಗ್ ಮಾಡ್ಬಿಟ್ಟು ಅವರು ಕೂಡ ವಾರ್ನ್ ಮಾಡಿದ್ದಾರೆ. ಐ ವಿಲ್ ಟೇಕ್ ಆಕ್ಷನ್ ಅಂತ ಹೇಳ್ಬಿಟ್ಟು. ಇಂಜೆಕ್ಷನ್ ಏನೋ ಚುಚ್ತಾ ಇದ್ರಂತೆ, ಬಾಸುಂಡೆ ಬರುವಂಗೆಲ್ಲ ಹೊಡಿತಾ ಇದ್ರಂತೆ, ಇದೆಲ್ಲ ಗಮನಕ್ಕೆ ಬಂದಿದೆ ಅಲ್ವಾ ಮೇಡಮ್? ಇಂಜೆಕ್ಷನ್ ಅವ್ರು ಹೇಳೋದು ಏನು ಅಂತಂದ್ರೆ, ಸೈನ್ಸ್ ಟೀಚರು ಓದ್ಲಿಲ್ಲ ಅಂತಂದ್ರೆ ನಾನು ನಿಮ್ಗೆ ಸಿರಿಂಜ್ ತಗೊಂಡ್ ಚುಚ್ತೀನಿ ಅಂತ ಹೆದರ್ಸಿದೀನಿ ಅಂತ ಹೇಳ್ತಾರ ಅವರು. ಅದು ತಪ್ಪು. ಆಕ್ಚುಲಿ ಹೆದರ್ಸ್ಬಾರ್ದು. ಮಕ್ಳು ನಾವು ಈ ತರ ಹೆದರ್ಸ್ತೀವಿ ಅನ್ನೋದನ್ನೇ ತಲೆಯಲ್ಲಿ ಇಟ್ಕೊಂಡ್ಬಿಡ್ತವೆ ಮಕ್ಳು, ಚಿಕ್ಕ ಮಕ್ಳು. ಆತರ ಹೆದರ್ಸೋದು ತಪ್ಪು. ಹಂಗಾಗಿ ಅವ್ರ ಮೇಲೆ ಆಕ್ಷನ್ ಆಗುತ್ತೆ ಸರ್. ಅದು ತಪ್ಪು, ಆತರ ಹೆದರ್ಸ್ಬಾರ್ದು ಮಕ್ಳಿಗೆಲ್ಲ. ಮೇಡಮ್, ಈಗ ಕ್ರೈಸ್ ವತಿಯಿಂದ ನಡೆಸ್ಕೊಳ್ಳಲಾಗುವಂತ ವಸತಿ ಶಾಲೆಗಳಿವೆಲ್ಲವೂ ಕೂಡ ನಿಮ್ ಕಂಟ್ರೋಲ್ ಅಲ್ಲಿ ಇರೋದಿಲ್ವಾ ಅಂತ? ನಮಗ್ ಮಾನಿಟರಿಂಗ್ ಇದೆ ಸರ್. ನಾವು ಅವಾಗ ವಿಸಿಟ್ ಮಾಡ್ತೀವಿ, ಅವ್ರದ್ದು ಎಲ್ಲ ಅಂದ್ರೆ ಅವ್ರಿಗೆ ಮೀಟಿಂಗ್ಸ್ ಮಾಡ್ತೀವಿ, ಎಲ್ಲ ಮಾಡ್ತೀವಿ. ಬಟ್ ಮಾನಿಟರಿಂಗ್ ಅಥಾರಿಟಿ ನಮ್ಗಿದೆ, ವಿಸಿಟ್ ಮಾಡಕ್ಕೆ ಪವರ್ಸ್ ಇದೆ. ಓಕೆ. ಬಟ್ ಏನು ಅಂತಂದ್ರೆ ಫಿನಾನ್ಷಿಯಲಿ ಅಂದ್ರೆ ಅವ್ರದ್ದು ಮತ್ತೊಂದು ಬಿಲ್ಲಿಂಗ್ಸ್ ಮತ್ತೊಂದು ಏನಿದೆ ಡೈರೆಕ್ಟ್ ಆಗಿ ಕ್ರೈಸ್ ಇಂದ ಆಗುತ್ತೆ. ಅದು ಹೌದು. ಆಮೇಲೆ ಈಗ ಈ ಶಾಲೆ ನೋಡಿ ಮೇಡಮ್, ಇದ್ಯಾವುದೋ ಒಂದು ಕೋಳಿ ಶೆಡ್ ಅಂತೆ. ಹೌದು, ಅದು 2020 ಅಂದ್ರೆ ಸರ್ ನಾನು 22ರಲ್ಲಿ ಬಂದೆ. 2020ರಿಂದಾನೇ ಅಲ್ಲಿ ಬಾಡಿಗೆ ಕಟ್ಟಡ ಯಾವ್ದು ಸಿಗ್ಲಿಲ್ಲ ಅಂದ್ಬಿಟ್ಟು ಇವರು ಅಲ್ಲಿ ತಗೊಂಡಿದ್ದಾರೆ. ಈಗ ಈ ವರ್ಷಕ್ಕೆ ಮುಗೀತು ಸರ್ ಅದು. ಆಮೇಲೆ ಅಲ್ಲಿ ಅವ್ರಿಗೇನೋ ಬೇರೆ ಕಟ್ಟಡಗಳು ಸಿಗ್ತಾ ಇಲ್ಲ ಅಂತ ಹೇಳ್ತಾರೆ. ಆಮೇಲೆ ಒಂದ್ ಏನಂತಂದ್ರೆ ಆ ಶಾಲೆಗೆ ಸೈಟ್ ಸಿಕ್ಕಿದೆ ಆಲ್ರೆಡಿ, ಗವರ್ಮೆಂಟ್ ಇಂದ ಸೈಟ್ ಸಿಕ್ಕಿದೆ. ಬಟ್ ಅದು ಟೆಂಡರ್ ಪ್ರೊಸೆಸ್ ಅಲ್ಲಿ ಏನೋ ಪ್ರಾಬ್ಲಮ್ ಆಗಿ ನಮ್ಗೆ ಸಮಸ್ಯೆ ಆಗ್ತಾ ಇದೆ. ಟೆಂಡರ್ ಸ್ಟಾರ್ಟ್ ಆಯ್ತು ಅಂತಂದ್ರೆ ವಿದಿನ್ 1 year ಅದು ಹೊಸ ಕಟ್ಟಡ ಸ್ಟಾರ್ಟ್ ಆಗುತ್ತೆ. ನಮಗೇನ್ ಅನ್ಸುತ್ತೆ ಮೇಡಮ್, ಇವ್ರಿವ್ರ ಅನುಕೂಲಕ್ಕೆ ಹೋಗಿ ಆ ಕೋಳಿ ಶೆಡ್ ನಲ್ಲಿ ಶಿಫ್ಟ್ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಯಾಕಂದ್ರೆ ಇಳಕಲ್ ಒಂದು ನಗರಸಭೆ ವ್ಯಾಪ್ತಿ ಇರುವಂತ ಪ್ರದೇಶ, ಅದು ನಗರಸಭೆ. ಅದು ಅಲ್ಲೊಂದು ಕಟ್ಟಡ ಸಿಗೋದಿಲ್ಲ ಹಾಸ್ಟೆಲ್ಗೆ ಅಂತ ಹೇಳಿದ್ರೆ ಹೆಂಗೆ? ಹಳ್ಳಿಗಳಲ್ಲಿ ಸಿಗ್ತಾ ಇದೆ, ಈ ನಗರದಲ್ಲಿ ಸಿಗೋದಿಲ್ಲ ಅಂತಂದ್ರೆ ಹೆಂಗೆ? ಇಲ್ಲ ಅವರು ಅವಾಗ ಪ್ರಯತ್ನ ಮಾಡಿದ್ದಾರೆ, ಎಲ್ಲೂ ಸಿಗ್ಲಿಲ್ಲ ಅಂದ್ಬಿಟ್ಟು 20ರಲ್ಲೇನೆ ಅದನ್ನ ಮಾಡಿದ್ದಾರೆ. ಸೊ ಇವಾಗ ನಾವು ಹುಡುಕ್ತಾ ಇದೀವಿ. ಈಗ ಇನ್ನೊಂದು ವೀಕಲ್ಲಿ ಬೇರೆ ಎಲ್ಲಾದ್ರೂ ಸುಸಜ್ಜಿತವಾದ ಕಟ್ಟಡ ಸಿಕ್ಕರೆ ಅವರು ಜಿಲ್ಲಾ ಸಮನ್ವಯಾಧಿಕಾರಿಗಳು, ನಾವು ಮತ್ತೆ ಇವರು ಯಾರು ಕ್ರೈಸ್ AW ಅವ್ರು ಬರ್ತಾರಲ್ಲ, ಅದನ್ನ ಫಿಟ್ನೆಸ್ ನೋಡ್ಕೊಂಡ್ಬಿಟ್ಟು ನಾವು ಶಿಫ್ಟ್ ಮಾಡಕ್ಕೆ ಏರ್ಪಾಡು ಮಾಡ್ತೀವಿ ಇನ್ನೊಂದು ವಾರದಲ್ಲಿ. ಓಕೆ, ಇದೆಲ್ಲ ಪ್ರೋಸೆಸ್ ಒಂದು ವಾರದಲ್ಲಿ ಕಂಪ್ಲೀಟ್ ಆಗುತ್ತೆ ಸರ್. ಬಿಲ್ಡಿಂಗ್ ನೋಡ್ತಾ ಇದೀವಿ. ಬಿಲ್ಡಿಂಗ್ ಸಿಕ್ಕರೆ ನಾವು ಇಮಿಡಿಯೇಟ್ ಆಗಿ ಶಿಫ್ಟ್ ಮಾಡ್ತೇವೆ. ಓಕೆ. ಅವರಿಂದ ಏನಾದ್ರು ಮಾಹಿತಿ ತಗೊಂಡ್ರ ನೀವು, ಆ ಪ್ರಿನ್ಸಿಪಾಲ್ರು ಮತ್ತೆ ವಾರ್ಡನ್ನು ಅಥವಾ ಶಿಕ್ಷಕರಿಂದ? ಏನು ಸರ್? ಅವರಿಂದ ಏನಾದ್ರು ಕ್ಲಾರಿಫಿಕೇಶನ್ ಕೇಳಿದ್ದೀರಾ ಮೇಡಮ್? ಇಲ್ಲ, ನಾನು ನೋಟಿಸ್ ಜಾರಿ ಮಾಡಿದ್ದೀನಿ. ಅವರಿಂದ ಇನ್ನೂ ರಿಪ್ಲೈ ಬಂದಿಲ್ಲ ನನಗೆ. ಇವತ್ತು ಬರುತ್ತೆ ಮೇಡಮ್. ಅದಾದ್ಮೇಲೆ ಕ್ರಮ ತೆಗೆದುಕೊಳ್ಳಕ್ಕೆ ಮುಂದಾಗ್ತೀರಿ ಅಂತ?
ಇಲ್ಲ ನನಗೆ ಅವ್ರು ನೋಟಿಸ್ ಕೊಡ್ಲಿ ಬಿಡ್ಲಿ, ಬಟ್ ಅವ್ರದ್ದು ಮೇಲ್ನೋಟಕ್ಕೆ ಕಂಡು ಬಂದಿದೆಯಲ್ಲ ಸರ್ ಇದು ತಪ್ಪು ಅಂತ. ಸೊ ಡೈರೆಕ್ಟ್ಲಿ ಐ ಹ್ಯಾವ್ ಗಿವನ್ ಅ ರಿಪೋರ್ಟ್, ಇವ್ರ ಮೇಲೆ ನಿಯಮಾನುಸಾರ ಶಿಸ್ತು ಕ್ರಮ ಮಾಡಿ ಅಂತಾನೆ ಕೊಟ್ಟಿದ್ದೀನಿ ನಾನು. ಅದೇ ಇದೇ ರೀತಿ ಈ ರೀತಿ ನಡೆದುಕೊಳ್ಳೋರ್ಗೂ ಕೂಡ ಇದೊಂದು ಎಚ್ಚರಿಕೆಯ ಪಾಠ ಆಗಬೇಕು ಮೇಡಮ್ ಇದು. ಇಲ್ಲ ಸರ್, ಆಗ್ಬೇಕು 100% ಆಗ್ಬೇಕು. ಯಾಕಂದ್ರೆ ಇವೆಲ್ಲ ಮೊರಾರ್ಜಿ ವಸತಿ ಶಾಲೆಗಳು ಏನಿದಾವೆ, ಆಮೇಲೆ ಇನ್ನೊಂದು ಏನು ಅಂತಂದ್ರೆ ಸರ್, ಇನ್ನೂ ಅಲ್ಲಿ ಹೆಚ್ಚಿನ ಮೂಲಭೂತ ಫೆಸಿಲಿಟೀಸು ಕೊಡ್ಬೇಕಾಗ್ತದೆ ನಾವು ನಮ್ಮ ಇಲಾಖೆಯಿಂದ ಆಗ್ಲಿ ವಸತಿ ಶಿಕ್ಷಣ ಸಂಘದಿಂದ ಆಗ್ಲಿ ಕೊಡ್ಬೇಕಾಗ್ತದೆ. ಆಮೇಲೆ ಹೆಚ್ಚಿಗೆ ಬೇಡಿಕೆ ಇದೆ. ಮಕ್ಕಳು ಈಗ 50 ಸ್ಟ್ರೆಂತ್ ಇದ್ರೆ ಇನ್ನೂ ತಗೊಳ್ಳಿ ಅಂತ ಹೇಳ್ತಾರೆ. ಆಮೇಲೆ ಅಲ್ಲಿ ಹಲವಾರು ಸಮಸ್ಯೆಗಳಿದಾವೆ ಸರ್ ಶಾಲೆಗಳಲ್ಲಿ. ಅವೆಲ್ಲ ಬಿಟ್ಟು ಅಂದ್ರೆ ಡಿಸಿಷನ್ಸ್ ಹ್ಯಾಸ್ ಟು ಬಿ ಟೇಕನ್ ಇನ್ ಗೌರ್ಮೆಂಟ್ ಲೆವೆಲ್. ಇಲ್ಲಿ ನಾವು ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ಏನು ಕೆಲವೊಂದು ಡಿಸಿಷನ್ಸ್ ಅನ್ನ ಮಾಡಕ್ ಬರೋದಿಲ್ಲ. ಸೊ ಅವೆಲ್ಲ ರಿಸಾಲ್ವ್ ಆದ್ರೆ ನಾವು ಇನ್ನೂ ಸ್ವಲ್ಪ ಕ್ವಾಲಿಟೇಟಿವ್ ಎಜುಕೇಶನ್ ಕೊಡ್ಬೋದು ಮಕ್ಕಳಿಗೆ. ಓಕೆ ಧನ್ಯವಾದಗಳು ಮೇಡಮ್ ನಮ್ಮ ಜೊತೆ ಮಾತನಾಡಿದ್ದಕ್ಕೆ, ಕೆಲವಷ್ಟು ಮಾಹಿತಿಗಳನ್ನು ಹಂಚಿಕೊಂಡಿದ್ದಕ್ಕೆ. ಎಸ್, ಇದು ಬಾಗಲಕೋಟೆ ಜಿಲ್ಲೆಯ ಹುನಗುಂದದ ಇಳಕಲ್ನಲ್ಲಿ ಶಾಲೆಯ ವಿದ್ಯಾರ್ಥಿಗಳನ್ನು ಪಶುಗಳ ರೀತಿಯಲ್ಲಿ ಪೈಶಾಚಿಕದ ಕೃತ್ಯದ ರೀತಿಯಲ್ಲಿ ನಡೆಸಿಕೊಳ್ಸಲಾಗ್ತಾ ಇತ್ತಲ್ಲ, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ TV5 ವರದಿ ಮಾಡಿದ ನಂತರದಲ್ಲಿ ಅಮೂಲಾಗ್ರ ಬದಲಾವಣೆ. ಇಳಕಲ್ನ ಅಂಬೇಡ್ಕರ್ ವಸತಿ ಶಾಲೆಯಲ್ಲಿ ಓದುತ್ತಿರುವಂಥ ಮಕ್ಕಳಿಗೂ ಕೂಡ ಈಗ ನೆಮ್ಮದಿಯ ನಿಟ್ಟುಸಿರು ಬಿಡುವಂಥ ಕ್ಷಣಗಳಿಗೆ ಹತ್ತಿರವಾಗಿದ್ದೇವೆ. ಬಂದೇ ಬಿಟ್ಟಿದೆ ಅಂತ ನಾನು ಹೇಳಲಿಕ್ಕೆ ತಯಾರಿಲ್ಲ, ಬಟ್ ಆ ರೀತಿಯ ಸನ್ನಿವೇಶ, ಒಂದು ನೆಮ್ಮದಿಯ ವಾತಾವರಣದಲ್ಲಿ ಕಲಿಕೆಯನ್ನು ಮಾಡಲಿಕ್ಕೆ, ಕಲಿಕೆಯ ವಾತಾವರಣ ಸೃಷ್ಟಿ ಮಾಡಲಿಕ್ಕೆ ಸಂದರ್ಭ ಬಂದಿದೆ, ಸನ್ನಿವೇಶ ಬಂದಿದೆ ಅಂತ ಅನಿಸುತ್ತೆ. KM ಜಾನಕಿ ಅವರು ಕೂಡ ಮಾತನಾಡಿದ್ರು, ಹಾಸನದ ಬಾಗಲಕೋಟೆಯ ಜಿಲ್ಲಾಧಿಕಾರಿಯವರು, ಜೊತೆಗೆ ಅಲ್ಲಿನ ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕರು ಕೂಡ ನಮ್ಮ ಜೊತೆ ಮಾತನಾಡಿದ್ದಾರೆ. ಇಮ್ಮಿಡಿಯೇಟ್ ಆಗಿ ನಾವು ಆಕ್ಷನ್ ಅನ್ನು ತೆಗೆದುಕೊಳ್ತೇವೆ ಅಂತ ಹೇಳ್ತಿದ್ದಾರೆ. ಇಷ್ಟಾದರೆ ಸಾಕು. ಇದರ ಜೊತೆಗೆ ಈ ರೀತಿ ಪೈಶಾಚಿಕ ರೀತಿಯಲ್ಲಿ ರಾಕ್ಷಸಿ ಪ್ರವೃತ್ತಿಯ ವಿಕೃತ ಮನಸ್ಥಿತಿ ಉಳ್ಳಂಥವರು ಬದಲಾಗಬೇಕಾಗಿದೆ. ನಾವು ವಿಕೃತಿಯನ್ನು ಮೆರೆದು ಮಕ್ಕಳಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿಸ್ತೇವೆ ಅನ್ನೋದಿದೆಯಲ್ಲ, ಖಂಡಿತವಾಗೂ ಒಪ್ಪಲಿಕ್ಕೆ ಸಾಧ್ಯವೇ ಇಲ್ಲ. ಇದನ್ನು ಸರ್ಕಾರವೂ ಒಪ್ಪಲ್ಲ, ಪೋಷಕರು ಒಪ್ಪಲ್ಲ, ಒಂದು ಸಮಾಜವೂ ಕೂಡ ಒಪ್ಪೋದಿಲ್ಲ. ಹೀಗಾಗಿ ಈ ವರದಿಯ ನಂತರದಲ್ಲಿ ಇದು ಎಲ್ಲರಿಗೂ ಕೂಡ, ಯಾರ್ಯಾರು ಈ ರೀತಿಯ ಮಕ್ಕಳ ಮೇಲೆ ದೌರ್ಜನ್ಯ ವಿಕೃತಿ ಪ್ರದರ್ಶನ ಮಾಡ್ತಾರೆ ಅಂಥವರಿಗೆ ಇದು ಎಚ್ಚರಿಕೆಯ ಪಾಠ ಅಷ್ಟೇ. ಎಸ್, ಇದಾಗಿತ್ತು ಇವತ್ತಿನ ಜನದನಿ. ನೋಡ್ತಾ ಇರಿ TV5, ಇದು ವಾಸ್ತವದ ಪ್ರತಿರೂಪ.